ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ದಯವಿಟ್ಟು ತಮ್ಮ ಒಂದು ಪರಿಚಯನ ಮಾಡಿಕೊಂಡು ನಾವು ಮುಂದಕ್ಕೆ ಸಂದರ್ಶನ ಮುಂದುವರಿಸುವ. ಓಕೆ ಸರ್. ನನ್ನ ಹೆಸರು BS ಲಾಲ್ ಕುಮಾರ್ ಅಂತ. ನನ್ನ ತಂದೆಯವರು ದಿವಂಗತ ಸುಬ್ಬಯ್ಯನವರು, ಹಾಗೆ ತಾಯಿ ಶ್ರೀಮತಿ ನಂಜಮ್ಮ, ಇವರು ರಾಷ್ಟ್ರ ಪ್ರಶಸ್ತಿ ವಿಜೇತ ಮುಖ್ಯ ಶಿಕ್ಷಕಿ. ನಮ್ಮದು ಮೂಲತಃ ಒಂದು ಮಾಯಮುಡಿ ಗ್ರಾಮ. ಆ ಗ್ರಾಮದಲ್ಲಿ ನಾವು ವಾಸವಾಗಿದ್ದೀವಿ. ನನಗೆ ಒಬ್ಬಳು ತಂಗಿ, ಒಬ್ಬ ತಮ್ಮ ಇದ್ದಾನೆ. ಜೊತೆಗೆ ನನ್ನ ಒಂದು ಕುಟುಂಬದ ಪರಿಚಯ ಅಂತ ಹೇಳಿದರೆ, ನನ್ನ ಪತ್ನಿ ಶ್ರೀಮತಿ ಗೀತಾ ಹಾಗೂ ನನ್ನ ಮಗಳು ಸಂಗೀತ ಮತ್ತು ನನ್ನ ಮಗ ಯಶ್ವಿನ್. ಸರ್, ಈಗ ಒಂದು ಪ್ರಶ್ನೆಗಳ ಹಂತಕ್ಕೆ ಹೋಗುವ ನಾವು. ಇದರ ಮಧ್ಯೆ ನಾನು ಈಗ ನಿಮ್ಮನ್ನ ಕೇಳೋದು, ನಿಮ್ಮ ಒಂದು ವೃತ್ತಿಯ ಅನುಭವನ ಹೇಳಿ ಸರ್ ಅಂತ ಹೇಳ್ಬಿಟ್ಟು, ಹೇಗೆ ಅನ್ನುವಂಥದ್ದು. ಸರ್, ಈಗ ನನ್ನ ವೃತ್ತಿಯ ಅನುಭವವನ್ನು ನಾನು ಹೇಳಬೇಕು ಅಂತಾದರೆ, ನನಗೆ ಪ್ರಾರಂಭದಿಂದಲೇ ನನಗೆ ಶಿಕ್ಷಕ ವೃತ್ತಿ ಅನ್ನೋದು ಸ್ವಲ್ಪ ದೂರನೇ ಇತ್ತು. ಆದರೂ ನನ್ನ ಪಿತಾಶ್ರೀಯವರು ನೀನು ಶಿಕ್ಷಕನಾಗಬೇಕು ಎಂಬುದಾಗಿ ನನಗೆ ಶಿಕ್ಷಕ ವೃತ್ತಿಯನ್ನೇ ನನಗೆ ಭಾರವಾಗಿ ಇಟ್ಟು ಹೋಗಿದ್ದಾರೆ. ಆದರೂ ನಾನು ಅದನ್ನು B.Ed ಮುಗಿಸಿದ ನಂತರ ದಿನಗಳು ಸುಮಾರಾಗಿ 1988-89 ಈ ಇಸವಿಯಲ್ಲಿ ನನಗೆ ಮೊದಲಿಗೆ ನನ್ನ ವೃತ್ತಿ ಪ್ರಾರಂಭ ಮಾಡಿದ್ದು ಬ್ಯಾಂಗ್ಳೂರಿನಲ್ಲಿ ಇರುವಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪ್ರೌಢಶಾಲೆಯ ಒಂದು ಶಾಖೆ, ಮಾನಸ ಹೈಸ್ಕೂಲ್ ಮತ್ತು GK ಕಾನ್ವೆಂಟ್ ಅಂತ. ಅಲ್ಲಿ ಸುಮಾರು 1800 ಮಕ್ಕಳಿದ್ದರು. ಅಲ್ಲಿ ನನಗೆ ವೈಸ್ ಪ್ರಿನ್ಸಿಪಲ್ ಆಗಿ ಒಂದು ಹುದ್ದೆಯನ್ನು ಕೊಟ್ಟರು. ಆಗಿನ ಕಾಲದಲ್ಲಿ ಮಲ್ಲೇಶ್ವರಂನಲ್ಲಿ BO ಆಗಿದ್ದಂತಹ ಶ್ರೀಮತಿ ಯಶೋಧ ಬೋಪಣ್ಣನವರು, ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಆ ಶಾಲೆಯಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ವೈಸ್ ಪ್ರಿನ್ಸಿಪಲ್ ಆಗಿ ನಾನು ಕಲಿತ್ಕೊಂಡೆ. ಅದರ ನಂತರ ನಮ್ಮ ಕೊಡಗಿನಲ್ಲೇ ಇದ್ದಂತಹ ಡಾಕ್ಟರ್ MM ಚಂಗಪ್ಪನವರು ನಮ್ಮ ತಂದೆಯವರಿಗೆ ತುಂಬ ಆತ್ಮೀಯರು. ಅವರು ನಿನ್ನ ಮಗನನ್ನು ಇಲ್ಲಿಗೆ ಕರೆಸು, ನನ್ನ ಶಾಲೆಯಲ್ಲಿ ಒಂದು ವಿಜ್ಞಾನ ಶಿಕ್ಷಕ ಹುದ್ದೆ ಖಾಲಿ ಇದೆ ಎಂಬುದಾಗಿ ವಿಚಾರವನ್ನು ತಿಳಿದ ನಂತರ ನಾನು ಬ್ಯಾಂಗ್ಳೂರಿನಿಂದ 1993-94 ಬಂದು ಈ ಶಾಲೆಗೆ ಸೇವೆಗೆ ಸೇರಿದೆ ಸರ್. 1994 ಜೂನ್ ತಿಂಗಳಲ್ಲಿ ನಾನು ಅನುದಾನ ಸಹಿತ ಶಿಕ್ಷಕನಾಗಿ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಶುರು ಮಾಡಿದೆ. ಅದರಲ್ಲೂ ನನ್ನ ಸಬ್ಜೆಕ್ಟ್ ವಿಜ್ಞಾನ, CBZ ಸಬ್ಜೆಕ್ಟನ್ನು ನಾನು ಮಕ್ಕಳಿಗೆ ಬೋಧಿಸ್ತಾ ಬಂದೆ. ಆವಾಗಿನ ವಿದ್ಯಾರ್ಥಿನಿಯರ ಸಂಖ್ಯೆ ಸುಮಾರು 450 ಇತ್ತು. ಎಲ್ಲ ಕ್ಲಾಸ್ನಲ್ಲೂ ಸಹ 2 ವಿಭಾಗಗಳಾಗಿ ಒಟ್ಟು 6 ವಿಭಾಗಗಳು ಈ ಶಾಲೆಯಲ್ಲಿ ನಡೀತಾ ಬಂದಿದ್ದವು. ಅಂಥ ಸಂದರ್ಭದಲ್ಲಿ ನಮಗೆ ಅನುದಾನಿತ ಶಾಲೆಗಳು ಅಂದಾಗ ಈ ಒಂದು ಮಲತಾಯಿ ಧೋರಣೆಯನ್ನು ಮಾಡ್ತಕ್ಕಂಥ ಒಂದು ವಿಚಾರ ನಮ್ಮ ಗಮನಕ್ಕೆ ಬಂತು. ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಒಂದು ಹಬ್ಬದ ಮುಂಗಡ ಆಗಿರ್ಬೋದು, ಅಥವಾ ನಮಗೆ ಕೊಡ್ತಕ್ಕಂತಹ ಸರ್ಕಾರಿ ಶಾಲೆಗಳಿಗೆ ಫೆಸಿಲಿಟೀಸ್ ಕೊಡ್ತಾರೆ, ನಮ್ಮ ಶಾಲೆಗಳಿಗೆ ಕೊಡದೇ ಇರತಕ್ಕಂಥದ್ದು, ಇದೆಲ್ಲವನ್ನು ಪರಿಗಣಿಸಿ ಸುಮಾರು 2001ನೇ ಇಸವಿಯಲ್ಲಿ ಮೊಟ್ಟ ಮೊದಲಿಗೆ ನನ್ನ ವೃತ್ತಿಯಲ್ಲಿದ್ದಾಗಲೇ ನಾನು ನನ್ನ ಸ್ನೇಹಿತರಾದಂಥ MK ರೋಹಿತ್ ಮತ್ತು ಪ್ರಭು ಇವರುಗಳು ಸೇರಿ ಅನುದಾನ ಶಾಲೆಗಳ ನೌಕರರ ಸಂಘ ಎಂಬುದಾಗಿ ಒಂದು ಸಂಘವನ್ನು ಸ್ಥಾಪಿಸಿ ನಾನು ಅಲ್ಲಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಸುಮಾರಾಗಿ 7 ವರ್ಷಗಳ ಕಾಲ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಏನೆಲ್ಲ ಸರಳವಾದ ಕುಂದುಕೊರತೆಗಳಿದೆ, ನಮ್ಮ ಹಂತದಲ್ಲಿ ಏನೆಲ್ಲ ಆಗುತ್ತೆ, ಎಲ್ಲವನ್ನು ಸಹ ನಾವು ಸುಧಾರಿಸ್ಕೊಂಡು ಬಂದಿದ್ದೀವಿ. ಅದರಿಂದ ಸುಮಾರಾಗಿ 2014ನೇ ಇಸವಿಯವರೆಗೂ ಸಹ ನಾನು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಅದರ ಜೊತೆಗೆ ಇದ್ದಕ್ಕಿದ್ದಾಗೆ ನಮಗೆ
ಇದು ಸಹಜವಾಗಿ ನಮ್ಮ ವೃತ್ತಿ ಜೀವನದಲ್ಲಿ ಬರುವಂಥದ್ದು. 2014-15ರಲ್ಲಿ ನನಗೆ ಮುಖ್ಯ ಶಿಕ್ಷಕರಾಗಿ ಬಡ್ತಿ ಆಯಿತು. ಇಂಥ ಸಂದರ್ಭದಲ್ಲಿ ನಾನು ಈ ಒಂದು ಸಂಘ ಸಂಸ್ಥೆಗೆ ವಿದಾಯವನ್ನು ಹಾಡಬೇಕಾಯಿತು. ಯಾಕೆಂದರೆ ಆವಾಗ ಇದ್ದಂಥದ್ದು ನಾನು ಸಹ ಶಿಕ್ಷಕನಾಗಿದ್ದೆ. ಈಗ ನಾನು ಮುಖ್ಯ ಶಿಕ್ಷಕನಾಗಿರೋದರಿಂದ ಮುಖ್ಯ ಶಿಕ್ಷಕರ ಹುದ್ದೆಯ ಬಡ್ತಿಯ ನಂತರ ನಾನು ಆ ಒಂದು ಸಂಘವನ್ನು ಬಿಟ್ಟು ಮತ್ತೆ ನನ್ನ ಶಾಲೆಯ ಆಡಳಿತಾತ್ಮಕ ವಿಷಯಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಲಿಕ್ಕೆ ಶುರು ಮಾಡಿದೆ. ಹೀಗೆ ನಮ್ಮ ಮುಖ್ಯ ಶಿಕ್ಷಕ ಹುದ್ದೆ 1914-15ರಿಂದ ಪ್ರಾರಂಭ ಆಯಿತು. ಸುಮಾರು 16ನೇ-17ನೇ ಸಾಲಿನಲ್ಲಿ 2016-17ನೇ ಸಾಲಿನಲ್ಲಿ ನನ್ನ ನೆರೆಯ ಶಾಲೆಯಾಗಿರ್ತಕ್ಕಂತಹ ಸರ್ಕಾರಿ ಶಾಲೆಯಾಗಿರ್ತಕ್ಕಂತಹ GMP ಶಾಲೆ ಏನಿದೆ ಅಲ್ಲಿ 8ನೇ ತರಗತಿಯನ್ನು ದಿಢೀರಂತ ಪ್ರಾರಂಭ ಮಾಡಿದರು. ಒಂದೇ ಕಾಂಪೌಂಡ್ ಇದ್ದರೂ ಸಹ ನಮ್ಮಲ್ಲಿ ಆಚೆ ಈಚೆ ನಾವುಗಳು ತುಂಬ ಸ್ನೇಹಿತರಾಗಿದ್ವಿ. ಆದರೂ ಸಹ ಅವರು ಒಂದು 8ನೇ ತರಗತಿಯಲ್ಲಿ ಪ್ರಾರಂಭ ಮಾಡಿದ್ದು ನನ್ನ ಶಾಲೆಯ ದಾಖಲಾತಿಗೆ ತುಂಬ ಹೊಡೆತ ಉಂಟಾಯಿತು. ಆ ವರ್ಷ ನಮಗೆ ಸುಮಾರಾಗಿ ದಾಖಲಾತಿ ತುಂಬ ಕುಂಠಿತ ಆಗ್ತಾ ಬಂತು. ಇದನ್ನು ನೆಕ್ಸ್ಟ್ ಇಯರು ಇದು ಕಂಟಿನ್ಯೂ ಆಗುತ್ತಾ ಎಂಬುದನ್ನು ನಾವು ನೋಡಿದಾಗ ಪ್ರತಿ ವರ್ಷವೂ ಸಹ 8ನೇ ತರಗತಿಯಲ್ಲಿ ದಾಖಲಾತಿ 2016-17ರಿಂದ ಕುಂಠಿತ ಆಗ್ತಾ ಬಂತು. ಅಂಥ ಸಂದರ್ಭದಲ್ಲಿ ನಾನು ನನ್ನ ಶಿಕ್ಷಕರೊಂದಿಗೆ ಆಡಳಿತ ಮಂಡಳಿಯ ಅನುಮತಿಯೊಂದಿಗೆ ನಾನು ಒಂದೇ ಒಂದು ತೀರ್ಮಾನ ತಗೊಂಡೆ. ನೆರೆಯ ಶಾಲೆಗಳಿಗೆ ಹೋಗಿ ಭೇಟಿ ನೀಡಿ ನಂತರ ನಾವು ನಮ್ಮ ಕಾರ್ಯಪ್ರವೃತ್ತಿಯನ್ನು ಮಾಡುವ ಅಂತ. ಈ ರೀತಿಯಲ್ಲಿ ನಾನು ಮುಖ್ಯ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಾ ಸುಮಾರು 10 ವರ್ಷಗಳ ಕಾಲ 9ರಿಂದ 10 ವರ್ಷಗಳ ಕಾಲ ನಾನು ಮುಖ್ಯ ಶಿಕ್ಷಕನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ದಾಖಲಾತಿ ಕೊರತೆ ಆಗದ ಹಾಗೆ ನಾನು ಶಾಲೆಯನ್ನು ಮುನ್ನಡೆಸ್ಕೊಂಡು ಬಂದೆ. ಸುಮಾರಾಗಿ ಹಾಗೆಯೇ ನನ್ನ ಶಾಲೆಯ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಏನಿದೆ ಎಲ್ಲವನ್ನೂ ಸಹ ನಾನು ಸಮಾನಾಂತರವಾಗಿ ನೋಡ್ತಾ, ಎಲ್ಲ ಶಿಕ್ಷಕರನ್ನು ಒಂದೇ ಸಮನಾಗಿ ನೋಡ್ತಾ, ಶಾಲೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಸಹ ತೊಡಗಿಸಿಕೊಳ್ತಾ, ರಜೆ ಇದ್ದರೂ ಸಹ ನಾನು ಬಂದು ಶಾಲೆಯಲ್ಲಿ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾ ನನ್ನ ಒಂದು ಮುಖ್ಯ ಶಿಕ್ಷಕರ ಸೇವೆಯನ್ನು ಮಾಡಿದ್ದೇನೆ. ಸರ್, ಅನುಭವದ ಜೊತೆಗೆ ಮುಖ್ಯವಾಗಿ ಕೇಳಬೇಕಾಗಿರೋ ಒಂದು ಪ್ರಶ್ನೆ ಏನಂದರೆ, ಈ ಜಯಪ್ರಕಾಶ್ ನಾರಾಯಣ ಒಂದು ಪ್ರೌಢಶಾಲೆ ಈ ಒಂದು ಶಾಲೆಯ ಬಗ್ಗೆ ಹೇಳೋದಾದರೆ, ಒಂದು ಹಳೆಯ ಒಂದು ಎಷ್ಟೋ ವಿದ್ಯಾರ್ಥಿಗಳು ಕಲಿತು ಇಲ್ಲಿಂದ ಮುಂದೆ ಹೋಗಿರುವಂಥದ್ದು ಎಲ್ಲರಿಗೂ ತಿಳಿದಿದೆ. ಹಾಗಾಗಿ ಈ ಒಂದು ಸಂಸ್ಥೆ ಬಗ್ಗೆ ಹೇಳೋದಾದರೆ ನಿಮ್ಮ ಒಂದು ಇದರಲ್ಲಿ. ಸರ್, ಈಗ ಜಯಪ್ರಕಾಶ್ ನಾರಾಯಣ ಪ್ರೌಢಶಾಲೆ ಅಥವಾ ನಾವು ಮೊದಲು ಇದನ್ನು ಜಯಪ್ರಕಾಶ್ ನಾರಾಯಣ ಸ್ಮಾರಕ ಬಾಲಿಕೆಯರ ಪ್ರೌಢಶಾಲೆ ಅಂತ ಮೊದಲು ಇದಕ್ಕೆ ನಾಮಕರಣ ಇತ್ತು. ಇದು ಯಾಕಾಯಿತು ಅಂತ ಹೇಳಿದರೆ, ಡಾಕ್ಟರ್ MM ಸಂಗಪ್ಪನವರು ಹಾಗೂ ಅವರ ಪತ್ನಿ ಇಬ್ಬರೂ ಸಹ ಪೂನಾದಲ್ಲಿ ಹೋಗಿ ಜಯಪ್ರಕಾಶ್ ನಾರಾಯಣ್ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರ ಒಂದು ಸರಳ ಜೀವನ ಏನಿದೆ, ಅವರು ಒಂದು ಚಾಪೆ ಮತ್ತು ಒಂದು ಚೇರು ಎರಡೇ ಇದ್ದಿದ್ದಂತೆ ಅವರ ಒಂದು ಕೋಣೆಯಲ್ಲಿ. ಈ ಒಂದು ಸರಳತೆಯನ್ನು ನೋಡಿ ಮನೆಗೆ ಬಂದ ನಂತರ ಅವರು ಡಾಕ್ಟರ್ MM ಸಂಗಪ್ಪ ಮತ್ತು ಅವರ ಪತ್ನಿಯವರು ಇಬ್ಬರು ಸೇರಿ ಮಾತಾಡಿದ ವಿಷಯ ಏನು ಅಂದರೆ, ನಾವು ಮಹಿಳಾ ವಿದ್ಯಾವರ್ಧಿನಿ ಸಂಘ ಅಂತ ಏನು ಒಂದು ಶಾಲೆಯನ್ನು ಇಲ್ಲಿ ಮಾಡಿದ್ದೀವಿ, ಅದಕ್ಕೆ ಜಯಪ್ರಕಾಶ್ ನಾರಾಯಣ ಸ್ಮಾರಕ ಬಾಲಿಕೆಯರ ಪ್ರೌಢಶಾಲೆ ಎಂಬುದಾಗಿ ನಾಮಕರಣ ಮಾಡುವ ಎಂಬ ಒಂದು ತೀರ್ಮಾನವನ್ನು ತೆಗೆದುಕೊಂಡ ನಂತರ ಈ ಒಂದು ಶಾಲೆಗೆ ಈ ನಾಮಕರಣ ಆಯಿತು. ತದನಂತರ ಈ ಶಾಲೆ ನಾನು ಬಂದ ನಂತರ ಈ ಶಾಲೆಯಲ್ಲಿ ಸಾಮಾನ್ಯವಾಗಿ ಒಂದು ಸಭಾಂಗಣ ಮಾಡಬೇಕು ಎಂಬುದಾಗಿ ನಮ್ಮ ಅಧ್ಯಕ್ಷರು ಆಗಿನ ಡಾಕ್ಟರ್ MM ಸಂಗಪ್ಪನವರು, ದಿವಂಗತ ಡಾಕ್ಟರ್ MM ಸಂಗಪ್ಪನವರು ತೀರ್ಮಾನ ಮಾಡಿದರು. ಅಂಥ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿಯೂ ಸಹ ಸ್ವಲ್ಪ ಹಣ ಇತ್ತು. ಆ ಹಣವನ್ನು ಸೇರಿಸಿ ಅವರೂ ಸಹ ತಮ್ಮ ಕೈಯಿಂದ ಖರ್ಚನ್ನು ಹಾಕ್ಕೊಂಡು ಸುಮಾರು 7ರಿಂದ 8 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಈ ಒಂದು ಸಭಾಂಗಣ ನಿರ್ಮಾಣ ಆಯಿತು ಸರ್. ಈ ಸಭಾಂಗಣ ನಿರ್ಮಾಣ ಆದ ತಕ್ಷಣ ನನ್ನ ಒಂದು ಅವಧಿಯಲ್ಲಿ ನಾನು ಸಹ ಈ ಶಾಲೆಗೆ ಆಡಳಿತ ಮಂಡಳಿಯ ಒಂದು ಅನುಮತಿಯೊಂದಿಗೆ ನಮ್ಮ ನೈಋತ್ಯ ಶಿಕ್ಷಕ ಕ್ಷೇತ್ರದ MLC ಆಗಿರ್ತಕ್ಕಂತಹ ಗಣೇಶ್ ಕಾರ್ಣಿಕ್ರವರು ಅವರನ್ನು
ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಸುಮಾರಾಗಿ ನಮಗೆ ಒಂದು ಸ್ಪೋರ್ಟ್ಸ್ ರೂಮು ಮತ್ತು ಅಡುಗೆ ಕೋಣೆ ಮತ್ತು ನಮ್ಮ ಬಾಲಕ ಬಾಲಕಿಯರಿಗೆ ಇರತಕ್ಕಂಥ ಒಂದು ಶೌಚಾಲಯ ಇದನ್ನು ಸೇರಿ ಸುಮಾರಾಗಿ 9.5 ಲಕ್ಷ ಅನುದಾನವನ್ನು ನಾನು ತಂದು ಶಾಲೆಯ ಒಂದು ಅಭಿವೃದ್ಧಿಗೆ ಶ್ರಮಿಸಿದ್ದೀನಿ. ಅದರ ಜೊತೆಗೆ ಈ ಶಾಲೆಯ ಅಭಿವೃದ್ಧಿ ಇನ್ನೂ ಹೆಚ್ಚು ಹೆಚ್ಚು ಆಗಬೇಕು ಎಂಬುದಾಗಿ ನಮ್ಮ ಶಾಲಾ ಆಡಳಿತ ಮಂಡಳಿಯ ದಿವಂಗತ ಡಾಕ್ಟರ್ ಎಂ ಸಂಗಪ್ಪನವರ ಮಗನಾದಂತಹ ಡಾಕ್ಟರ್ MC ಕಾರ್ಯಪ್ಪನವರು ಇದರ ಉಸ್ತುವಾರಿಯನ್ನು ತೆಗೆದುಕೊಂಡರು. ಅವರು ಈಗಲೂ ಸಹ ಹಾಲಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಇವರಂತೂ ಸಹ ಒಂದೊಂದು ಸಂದರ್ಭದಲ್ಲಿ ಶಿಕ್ಷಕರು ನಿರ್ವರ್ತಿಯಾದಂಥ ಸಂದರ್ಭದಲ್ಲಿ ಆ ಗೆಸ್ಟ್ ಟೀಚರ್ಸಿಗೆ ಒಂದು ಹಣಕಾಸಿನ ವ್ಯವಸ್ಥೆ ಇರ್ಬೋದು ಅಥವಾ ಅವರ ವೇತನ ಇರ್ಬೋದು, ಏನಾದರೂ ಕೊಡಬೇಕಾದಂಥ ಸಂದರ್ಭದಲ್ಲಿ ಶಾಲೆಯಲ್ಲಿ ಯಾವುದೇ ರೀತಿಯ ಅನುದಾನ ಇರಲಿಲ್ಲ. ಅದನ್ನು ತಮ್ಮ ಕೈಯಿಂದನೇ ಹಾಕ್ಕೊಂಡು ಅವರು ಎಲ್ಲ ಶಿಕ್ಷಕರಿಗೂ ವೇತನವನ್ನು ನೀಡ್ತಾ ಬಂದಿರುತ್ತಾರೆ. ಜೊತೆಗೆ ಶಾಲೆಯ ಎಲ್ಲ ಕೆಲಸ ಕಾರ್ಯಗಳು, ಏನೇ ಕೆಲಸಗಳಿರ್ಬೋದು, ಒಂದು ಶಾಲೆಯ ಒಂದು ಸುಣ್ಣ ಬಳಿಯುವಂತಹ ಕಾರ್ಯಕ್ರಮ ಇರ್ಬೋದು, ಅಥವಾ ಶಾಲೆಯ ಒಂದು ಮೇಲ್ಭಾಗದ ಮೇಲ್ಛಾವಣಿಯಲ್ಲಿ ಸೋರಿಕೆ ಅಥವಾ ಇತ್ಯಾದಿಗಳು ಸುಮಾರು ಕೆಲಸ ಕಾರ್ಯಗಳು ಸಾಮಾನ್ಯವಾಗಿ ಶಾಲೆಗಳಲ್ಲಿ ಬಂದೇ ಬರುತ್ತದೆ. ಈ ಎಲ್ಲ ಕೆಲಸ ಕಾರ್ಯಗಳನ್ನು ಅವರು ತಮ್ಮ ಸ್ವಂತ ಖರ್ಚಿನಿಂದ ಇಲ್ಲಿ ನಿರ್ವಹಿಸಿಕೊಳ್ಳುತ್ತಾ ಬಂದಿರ್ತಾರೆ. ಹಾಗೆಯೇ ಶಾಲೆಯ ಸುತ್ತಮುತ್ತ ಇರುವಂತಹ ಕಟ್ಟಿಂಗ್ಸ್ ಏನಿದೆ ಅಥವಾ ಬೇಲಿ ಇರ್ಬೋದು ಅಥವಾ ಗಿಡಗಂಟೆಗಳು ಬೆಳೀತಕ್ಕಂಥದ್ದು ಇರ್ಬೋದು, ಇತ್ಯಾದಿಗಳೆಲ್ಲವನ್ನು ಸಹ ನಮ್ಮ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರು ಬಹಳಷ್ಟು ಜಾಗರೂಕತೆಯಿಂದ ಶಾಲೆ ಸ್ವಚ್ಛವಾಗಿರಬೇಕು ಎಂಬ ದೃಷ್ಟಿಯಿಂದ ನನಗೂ ಸಹ ಸೂಚನೆಯನ್ನು ನೀಡಿಕೊಂಡು ಈ ಶಾಲೆಯನ್ನು ಹೆಚ್ಚು ಕಡಿಮೆಯಾಗಿ ಈ ಒಂದು ಮಟ್ಟಕ್ಕೆ, ಅಂದರೆ ನಮ್ಮ ಶಾಲೆಯಲ್ಲಿ ಒಂದು ಸಭಾಂಗಣ ಆಯಿತು, ಜೊತೆಗೆ ಒಳ್ಳೆಯ ಒಂದು ಸ್ಪೋರ್ಟ್ಸ್ ರೂಮ್ ಆಯಿತು, ಒಳ್ಳೆಯ ಒಂದು ಅಡುಗೆ ಕೋಣೆ ಆಯಿತು, ಒಳ್ಳೆಯ ಒಂದು ಶೌಚಾಲಯ ಆಯಿತು. ಇದನ್ನೆಲ್ಲವನ್ನು ನಿರ್ಮಿಸಲಿಕ್ಕೆ ಆಡಳಿತ ಮಂಡಳಿಯವರ ಶ್ರಮ ತುಂಬ ಇದೆ. ಅವರು ಈಗಲೂ ಸಹ ಈ ಶಾಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಹೆಚ್ಚು ಹೆಚ್ಚು ಗಮನ ಹರಿಸಿ ಶಾಲೆಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವಲ್ಲಿ ಸಫಲರಾಗಿದ್ದಾರೆ ಎಂಬುದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಶಿಕ್ಷಣದ ಒಂದು ವಿಚಾರಕ್ಕೆ ಬಂದಾಗ ಅಂದಿನ ಒಂದು ಕಾಲಘಟ್ಟದಲ್ಲಿ ಶಿಕ್ಷಣದ ವಿಚಾರನ ತಗೊಂಡ್ರೆ ಮತ್ತು ಈಗಿನ ಒಂದು ಕಾಲಘಟ್ಟದಲ್ಲಿ ಶಿಕ್ಷಣದ ವಿಚಾರನ ತಗೊಂಡ್ರೆ ಅದು ಹೇಗೆ ಆ ಬದಲಾವಣೆನ ಹೇಗೆ ಒಂದು ಸಣ್ಣದ ಮಟ್ಟ ಬದಲಾವಣೆ ಇಲ್ಲ ದೊಡ್ಡ ಮಟ್ಟದ ಬದಲಾವಣೆ ಹೇಗೆ ಆಗಿದೆ ಅನ್ನುವಂಥದ್ದು ಸರ್? ಈಗ ಸರ್, ಅಂದಿನ ಶಿಕ್ಷಣದ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ನಾನು ಹೇಳ್ತಾ ಹೋದರೆ ನಿಮಗೂ ಸಹ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಈಗ ಅಂದಿನ ಶಿಕ್ಷಣದ ವ್ಯವಸ್ಥೆಯನ್ನು ನಾವು ತೆಗೆದುಕೊಂಡಾಗ ಅಂದಿನ ಎಲ್ಲ ಶಿಕ್ಷಕರಿಗೂ, ಎಲ್ಲ ಶಿಕ್ಷಕರು ಕಲಿಸಿದಂಥ ವಿದ್ಯಾರ್ಥಿಗಳಿಗೂ ಇವತ್ತು ಆ ಜ್ಞಾನ ಭಂಡಾರ ಅನ್ನೋದು ಅಷ್ಟು ಇದೆ ಅವರಲ್ಲಿ. ಆದರೆ ನನ್ನ ಅನಿಸಿಕೆ ಅಂತ ನಾನು ಹೇಳೋದಾದರೆ, ಅಂದಿನ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅಂದರೆ, ಆ ಮಗು ಕಲಿಬೇಕು, ಕಷ್ಟಪಟ್ಟು ಕಲಿಬೇಕು, ಯಾವುದನ್ನು ಸಹ ನಾವು ಬಿಡುವಾಗಿಲ್ಲ, ಎಲ್ಲವನ್ನೂ ಕಲಿಬೇಕು ಎನ್ನುವಂತಹ ಉದ್ದೇಶ ಅಂದಿನ ಒಂದು ಶಿಕ್ಷಣದಲ್ಲಿ ಇತ್ತು. ಫಾರ್ ಎಕ್ಸಾಂಪಲ್, ಈಗ ನಾನು ಹೇಳೋದಾದರೆ ಒಂದು ಉದಾಹರಣೆ, ಸರಳವಾಗಿ ಬರೀತಕ್ಕಂಥ ಒಂದು ವಿಧಾನ, ಆವನ್ನು ಹೇಗೆ ಬರೆಯೋದು ಸರಳವಾಗಿ ಅನ್ನೋದು ಸಹ ಪ್ರಾಕ್ಟಿಕಲಾಗಿ ನಾವು ನೋಡ್ತಾ ಹೋದಾಗ ಮಗುವಿಗೆ ಬಹಳ ಸುಲಭವಾಗಿ ಬರೀತಕ್ಕಂಥ ವ್ಯವಸ್ಥೆ ಈಗಿನ ಶಿಕ್ಷಣದಲ್ಲಿ ಹೇಳ್ತಾ ಬಂದಿದ್ದಾರೆ. ಆದರೆ ಅದು ಬೇಕಿತ್ತಾ ಅಂತ ನನ್ನ ಒಂದು ಪ್ರಶ್ನೆ. ಇವಾಗ ಜೊತೆಗೆ ಏನಾಗಿದೆ ಅಂತ ಹೇಳಿದ್ರೆ ಸರ್, ಸಾಕಷ್ಟು ಪ್ರಾಜೆಕ್ಟ್ಗಳು ಬಂದ್ಬಿಟ್ಟಿದೆ ಇವಾಗಿನ ಶಿಕ್ಷಣದ ವ್ಯವಸ್ಥೆಯಲ್ಲಿ. ಆ ಪ್ರಾಜೆಕ್ಟ್ಗಳನ್ನು ಮಾಡುವುದು ಒಂದೇ ಕೆಲಸ ನಮ್ಮ ಶಿಕ್ಷಕರಿಗೆ. ಆ ಪ್ರಾಜೆಕ್ಟ್ಗಳನ್ನು ಮಾಡುವುದು ಒಂದೇ ಕೆಲಸ ಆಗಿದೆ, ಡಾಕ್ಯುಮೆಂಟೇಷನ್ ಅಂತ ಹೇಳ್ತೀವಿ ನಾವು. ಆದರೆ ಆಗಿನ ಶಿಕ್ಷಣದಲ್ಲಿ ಹಾಗಿರಲಿಲ್ಲ, ಮಗುವಿಗೆ ಕಲಿಸುವುದೊಂದೇ ಉದ್ದೇಶ ಆಗಿತ್ತು. ಆದರೆ ಈಗಿನ ಶಿಕ್ಷಣದಲ್ಲಿ ಡಾಕ್ಯುಮೆಂಟೇಷನ್ ಮಾಡಿದ ತಕ್ಷಣ ಆ ಮಗು ಕಲ್ತಿದೆ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಆದರೆ ಆ ಮಗುವು, ಸತ್ಯವಾಗಲೂ ಹೇಳ್ತೇನೆ ನಾನು, ನಮ್ಮ ಹೈಸ್ಕೂಲ್ಸ್ನಲ್ಲಿ, ಪ್ರೌಢಶಾಲೆಗಳಲ್ಲಿ SSLCಯ ಗುಣಮಟ್ಟ ಅಥವಾ SSLCಯ ಫಲಿತಾಂಶ ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನೋದಕ್ಕೆ ಇದೇ ಸರ್ ಸಿಂಪಲ್ ಉದಾಹರಣೆ. ಪ್ರಾಥಮಿಕ ಹಂತದಲ್ಲಿ ಆ ಮಗು ಏನು ಕಲಿತದೆ ಅದು 8ನೇ ಕ್ಲಾಸಿಗೆ ಬರುವಾಗ ರಿಕಾಲ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಈಗ 7ನೇ ಕ್ಲಾಸ್ನವರೆಗೂ ಸಹ 20
ಮನೆಯವರೆಗೆ ಮಗ್ಗಿಯನ್ನು ಮಗು ಕಲ್ತ್ಬಿಟ್ರೆ 8ನೇ ಕ್ಲಾಸ್ನಲ್ಲಿ ಮ್ಯಾಥಮೆಟಿಕ್ಸು ಅವನಿಗೆ ತುಂಬ ಸುಲಭ ಆಗ್ತದೆ. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಆ ಮಕ್ಕಳಿಗೆ ಮಗ್ಗಿ ಹೋಗಿ ಅವರಿಗೆ ಅಕ್ಷರಜ್ಞಾನವೇ ಸ್ವಲ್ಪ ಕೊರತೆ ಆಗ್ತಾ ಇದೆ. ಇದನ್ನು ನಾನು ಶಿಕ್ಷಕರನ್ನು ದೂರ್ತಾ ಇಲ್ಲ. ಇಲಾಖೆಯವರು ಹಾಕಿಕೊಟ್ಟಂತಹ ಪ್ರಾಜೆಕ್ಟ್ಗಳನ್ನು ಶಿಕ್ಷಕರು ಮಾಡಲೇಬೇಕು. ಇಲ್ಲಾಂದರೆ ಅವ್ರನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ಅವರಿಗೆ ಕೇಳ್ತಾರೆ. ಈ ಒಂದು ಒತ್ತಡ ಶಿಕ್ಷಕರ ಮೇಲೆ ಇದೆ. ಇದರಿಂದ ಏನಾಗಿದೆ ಅಂತ ಹೇಳಿದರೆ, ಪ್ರಾಜೆಕ್ಟ್ಗಳಿಗೆ ಹೆಚ್ಚು ಒತ್ತು ಕೊಡ್ತಾರೆ ಶಿಕ್ಷಕರು. ಸ್ವಲ್ಪ ಕಲಿಕೆಗೆ ಸ್ವಲ್ಪ ಕಡಿಮೆಯ ಅವಧಿಯನ್ನು ಅಥವಾ ಕಷ್ಟವಾಗ್ತಾ ಇದೆಯೇನೋ ಅವರಿಗೆ ಕಲಿಸ್ಲಿಕ್ಕೆ ಅನ್ನುವಂಥ ಮನೋಭಾವನೆ ನನ್ನಲ್ಲಿದೆ. ಅದಕ್ಕೋಸ್ಕರ ನಾವು ಕಂಪೇರ್ ಮಾಡಿದಾಗ ಹಿಂದಿನ ಶಿಕ್ಷಣದ ಗುಣಮಟ್ಟ, ಈಗಿನ ಶಿಕ್ಷಣದ ಗುಣಮಟ್ಟ. ಸರ್, ನಾನು ಕಲಿತಂಥ ಶಾಲೆ ಮಾಯಮುಡಿಯಲ್ಲಿ ಇಂಗ್ಲೀಷ್ ಲೆಟರ್ಸನ್ನು ಬಲಗಡೆಗೆ ಓರೆಯಾಗೇ ಬರಿಬೇಕಾಗಿತ್ತು. ದಟ್ ಈಸ್ ಅ ಸಿಸ್ಟಮ್. ಇವತ್ತು ಸಹ ನಾನು ಇಂಗ್ಲೀಷನ್ನು ಕನ್ನಡವನ್ನು ಬರೀಬೇಕಾದ್ರೆ ಭಾಳ ಸ್ಪಷ್ಟವಾಗಿ ನಾನು ಬರೀತೇನೆ. ಕಾರಣ ಏನಂದರೆ ಆಗಿನ ಶಿಕ್ಷಣದ ಗುಣಮಟ್ಟ ಆಗಿತ್ತು. ಈಗ ಇಂಥವುಗಳೆಲ್ಲ ಸ್ವಲ್ಪ ಕಡೆಗಣಿಸಿ ಎಲ್ಲವೂ ಡಿಜಿಟಲ್ ಸಿಸ್ಟಮಲ್ಲಿ, ಕಂಪ್ಯೂಟರ್ನಲ್ಲಿ, ಆಮೇಲೆ ಪ್ರಾಜೆಕ್ಟ್ರ್ನಲ್ಲಿ ಎಲ್ಲವನ್ನೂ ಸಹ ಮಗು ನೋಡಿ ಚೆನ್ನಾಗಿ ಕಲ್ತ್ಕೊಳ್ಳಿ ಅನ್ನುವಂಥ ಜ್ಞಾನವನ್ನು ಕೊಟ್ಟಿರಬಹುದು. ಆದರೆ ಬರವಣಿಗೆ ಇತ್ಯಾದಿಗಳನ್ನೆಲ್ಲ ನಾವು ಗಮನದಲ್ಲಿರಿಸ್ಕೊಂಡಾಗ ಸ್ವಲ್ಪ ಈಗಿನ ಒಂದು ಶಿಕ್ಷಣದ ಪದ್ಧತಿಯಿಂದ ಮಕ್ಕಳಿಗೆ ಸ್ವಲ್ಪ ಅನ್ಯಾಯ ಆಗ್ತಾ ಇದೆಯೇನೋ ಅನ್ನುವಂಥದ್ದು, ಜೊತೆಗೆ ಶಿಕ್ಷಕರಿಗೂ ಸಹ ಕ್ಲಿಷ್ಟಕರವಾಗ್ತಾ ಇದೆಯೇನೋ ಅನ್ನುವಂಥದ್ದು ನನ್ನ ಅನಿಸಿಕೆ ಸರ್. ಸರ್, ಇಂದು ಮುಖ್ಯವಾಗಿ ಈಗಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ಈ ಸರ್ಕಾರಿ ಶಾಲೆ ಹಾಗೂ ಈ ಅನುದಾನಿತ ಶಾಲೆಗಳು ಹೌದು ಮುಚ್ಚಲ್ಪಡೋ ಪರಿಸ್ಥಿತಿಗೆ ಬಂದಿದೆ. ಕೆಲವೊಂದು ಮುಚ್ಚಲ್ಪಟ್ಟಿದೆ. ಈಗ ಇದರ ಬಗ್ಗೆ ಹೇಳೋದಾದರೆ ತಾವು? ಸರ್, ಅನುದಾನಿತ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳಿಗೂ ಒಂದು ಭಿನ್ನಾಭಿಪ್ರಾಯವನ್ನು ಸರ್ಕಾರ ಸೃಷ್ಟಿ ಮಾಡಿಬಿಟ್ಟಿದೆ. ಈಗ ಅನುದಾನಿತ ಶಾಲೆಗಳಿಗೆ ಕೊಡುವಂತಹ ಸೌಲಭ್ಯಗಳು ತುಂಬ ಕಡಿಮೆ ಇದೆ. ತುಂಬ ಅಂದರೆ ಝೀರೋ. ಬಟ್ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಾಗಿ ಸೌಲಭ್ಯಗಳನ್ನು ಕೊಡ್ತಾ ಬಂದಿದ್ದಾರೆ. ಇದು ನಾನು ವೃತ್ತಿಯಲ್ಲಿದ್ದರೂ ಸಹ, ನಾನು ಸಂಘ ಸಂಸ್ಥೆಯ ಅಧ್ಯಕ್ಷನಾಗಿದ್ದಾಗಲೂ ಸಹ ಇದ್ರ ಬಗ್ಗೆ ನಾನು ವಾದ ಮತ್ತು ಪ್ರತಿವಾದವನ್ನು ಮಾಡ್ತಾನೆ ಇರ್ತೀವಿ. ಇಲ್ಲಿ ಕಾರಣ ಏನು ಅಂತ ಹೇಳಿದರೆ ಸರ್, ಎಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿದೆ ಅದರ ಅಕ್ಕಪಕ್ಕದಲ್ಲಿ ಎಲ್ಲ ಕಡೆಗಳಲ್ಲೂ ಸಹ ಪ್ರೈವೇಟ್ ಶಾಲೆಗಳಿಗೆ ಅಥವಾ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುಮತಿ ನೀಡಿರುವುದು ವಿಪರ್ಯಾಸ. ಇದು ಬಹಳ ಮುಖ್ಯವಾದ ಒಂದು ಕಾರಣ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ಅಂದರೆ ಇವರು ಯಾವ ರೀತಿಯಲ್ಲಿ, ಈಗ ಒಂದು ನಿಯಮನೇ ಇದೆ, ಸರ್ಕಾರದ ನಿಯಮ, ಇಂತಿಷ್ಟು ದೂರದಲ್ಲಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತ. ಇಂಥ ಸಂದರ್ಭದಲ್ಲಿ ಭಾಳಷ್ಟು, ನಾನು ಬಂದಾಗ ಸುಮಾರಾಗಿ 10 ಶಾಲೆ ಇದ್ದಂತಹ ವಿರಾಜಪೇಟೆಯಲ್ಲಿ ಇವತ್ತು 21 ಶಾಲೆಗಳಿದೆ. ಹಾಗಾದರೆ ಮಕ್ಕಳು ಎಲ್ಲಿ ಹೋಗಬೇಕು? ಮತ್ತು ಯಾವಾಗ ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಗಳು ಹುಟ್ಕೊಳ್ಳೋದಕ್ಕೆ ಪ್ರಾರಂಭವಾದವು, ಪ್ರತಿಯೊಬ್ಬ ಪೋಷಕನಿಗೆ, ಒಬ್ಬ ಕೂಲಿ ಮಾಡುವಂಥ ಪೋಷಕನಿಗೆ ಅವನ ಆಸೆ ಏನು ಅಂತ ಹೇಳಿದ್ರೆ, ನನ್ನ ಮಗು ಇಂಗ್ಲೀಷ್ ಮೀಡಿಯಂನಲ್ಲಿ ಓದಬೇಕು ಅಂತ. ಇಂಥ ಸಂದರ್ಭದಲ್ಲಿ ಆ ಪೋಷಕರು ಕಂಪ್ಲೀಟಾಗಿ ಇಂಗ್ಲೀಷ್ ಮಾಧ್ಯಮಕ್ಕೆ ಮಾರು ಹೋಗಿದ್ದಾರೆ. ಒಂದು ಅಂಶ. ಎರಡನೇದು, ಆಂಗ್ಲ ಮಾಧ್ಯಮ ಶಾಲೆಗಳು ಏನು ಮಾಡ್ತಾರೆ, ಬೇಕಾದಷ್ಟು ಅವರು ಫೀಸ್ ಜಾಸ್ತಿ ತಗೊಳ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಅವರು ಫೆಸಿಲಿಟೀಸನ್ನು ಚೆನ್ನಾಗಿ ಕೊಡ್ತಾರೆ, ಸಾರಿಗೆ ವ್ಯವಸ್ಥೆ ಕೊಡ್ತಾರೆ. ಪೇರೆಂಟ್ಸಿಗೆ ಮಗು ಏನಾಗಬೇಕು, ಸುರಕ್ಷಿತವಾಗಿ ಮನೆ ತಲುಪಬೇಕು. ಈ ಉದ್ದೇಶದಿಂದ ಪೇರೆಂಟ್ಸ್ ಏನು ಮಾಡ್ತಾರೆ, ಆ ಮಗುವನ್ನು ಆಂಗ್ಲ ಮಾಧ್ಯಮ ಶಾಲೆಗೆ ಸೇರಿಸ್ತಾರೆ, ಬಸ್ನಲ್ಲಿ ಕಳಿಸ್ತಾರೆ, ಅದೇ ಬಸ್ ತೊಗೊಂಡು ಬಂದು ಇಲ್ಲಿ ಬಿಡ್ತದೆ. ಬಟ್ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಜೊತೆಗೆ ಸರ್ಕಾರಿ ಶಾಲೆಗಳು ಎರಡೂ ಸಹ ಏನಾಗಿದೆ ಅಂದರೆ ಈ ವ್ಯವಸ್ಥೆಗಳು ಇಲ್ಲ. ಜೊತೆಗೆ ಸರ್ಕಾರದವರು ಇರುವಂತಹ ಇಲಾಖೆಗಳು ಮಾಡಿರುವಂಥ ತಪ್ಪಿದು. ಅನುಮತಿಯನ್ನು ಸಿಕ್ಕಾಪಟ್ಟೆ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಅಥವಾ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಕೊಟ್ಟು ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಮಕ್ಕಳು ಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು 7ನೇ ಕ್ಲಾಸ್ನಲ್ಲಿ, ಪ್ರಾಥಮಿಕ ಶಾಲೆಯಲ್ಲಿರುವಂತಹ 7ನೇ ಕ್ಲಾಸ್ ಏನಿದೆ, ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 2, 1 ವಿತಿನ್ 10 ಇಷ್ಟೇ.
ಹಾಗಾದರೆ ಆ 10 ವಿದ್ಯಾರ್ಥಿಗಳು ಯಾವ ಅನುದಾನಿತ ಶಾಲೆಗಳಿಗೆ ಹೋಗ್ತಾರೆ? ಅದು ನಮಗೆ ಬಹಳ ಬೇಸರ ಆಗುತ್ತೆ. ನಾವಂತೂ ಅನುದಾನಿತ ಶಾಲೆಗಳವರು ಎಲ್ಲರೂ ಸಹ ಹೋಗಿ ನಮಗೆ ಸ್ಟ್ರೆಂತ್ ಬೇಕು, ಒಂದು ತರಗತಿಯಲ್ಲಿ 25 ಮಕ್ಕಳು ಇರಲೇಬೇಕು ಎಂಬತಕ್ಕಂಥ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಪಾಲನೆ ಮಾಡಬೇಕು ಎಂಬುದಾಗಿ ನಮಗೆ ಇಲಾಖೆ ಹೇಳಿದೆ. ಈ ದೃಷ್ಟಿಯಿಂದ ನಾವೇನು ಮಾಡಿದ್ದೀವಿ, 25 ಮಕ್ಕಳನ್ನ ಹುಡುಕೋದೇ ನಮ್ಮ ಕೆಲಸ ಆಗಿದೆ. ಇಂಥ ಸಂದರ್ಭದಲ್ಲಿ ನಾವು ಹೋದಾಗ ಅಲ್ಲಿ ಮಕ್ಕಳ ಸಂಖ್ಯೆ ತುಂಬ ಕಡಿಮೆ ಇರ್ತದೆ ಗೌರ್ಮೆಂಟ್ ಶಾಲೆಯಲ್ಲಿ. ಅದೇ ಮಕ್ಕಳನ್ನು ನಾವು ತಗೊಂಡು ಬಂದು ಯಾವ ಶಾಲೆಗಳಿಗೆ ಅಂತ ಹೋಗಿ ನಾವು ಮಕ್ಕಳನ್ನು ತರಬಹುದು, ಬಹಳ ಕಷ್ಟ ಆಗ್ತದೆ. ಅನುದಾನಿತ ಶಾಲೆಗಳಲ್ಲಿ ಮಾಡಿರ್ತಕ್ಕಂತಹ 25 ವಿದ್ಯಾರ್ಥಿಗಳು ಕನಿಷ್ಠ ಇರಲೇಬೇಕು ಎಂಬತಕ್ಕಂತಹ ಒಂದು ಇಲಾಖೆಯ ಆದೇಶ ಏನಿದೆ, ಇದು ನಿಜವಾಗಲೂ ಅವೈಜ್ಞಾನಿಕ. ಈ ಆದೇಶವನ್ನು ಪಾಲಿಸಿಕೊಂಡು ಬಂದಿರೋದ್ರಿಂದ ಅನುದಾನಿತ ಶಾಲೆಗಳಲ್ಲಿ ಮಕ್ಕಳೇ ಸಿಗೋದಿಲ್ಲ ಅವರಿಗೆ. ಅಂಥ ಸಂದರ್ಭದಲ್ಲಿ ಶಾಲೆಗಳ ಸಂಪೂರ್ಣವಾದ ಸಂಖ್ಯೆ ಕಡಿಮೆ ಆಗುತ್ತೆ. 8ಲ್ಲಿ ಇವಾಗ 25 ಮಕ್ಕಳಿದ್ದರೆ 9ಗೆ ಬಂದಾಗ ಆ ಮಕ್ಕಳ ಸಂಖ್ಯೆ ಇನ್ನೂ ಕಡಿಮೆ ಆಗುತ್ತೆ. ಟೋಟಲ್ ಆಗಿ ಆ ಶಾಲೆಯ ಸ್ಟ್ರೆಂತು ಇಯರ್ ಬೈ ಇಯರ್ ಪ್ರಾಥಮಿಕ ಶಾಲೆಗಳಲ್ಲೇ ಮಕ್ಕಳಿಲ್ಲದೆ ಇರುವಾಗ ಇನ್ನು ಅನುದಾನಿತ ಶಾಲೆಗಳಲ್ಲಿ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಹೇಗೆ ಮಕ್ಕಳಿರೋಕ್ಕೆ ಸಾಧ್ಯ? ಆ ರೀತಿ ಮಕ್ಕಳ ಕ್ಷೀಣಿಸತೆ ಆಗಿ ಸಂಪೂರ್ಣವಾಗಿ ಮಕ್ಕಳ ಸಂಖ್ಯೆ ಕಡಿಮೆ ಆಯಿತು ಅಂದಾಗ ಸರ್ಕಾರ ಅದೇ ಸುತ್ತೋಲೆಯನ್ನು ತಗೊಂಡು ಏನು ಮಾಡಿದೆ ಅಂತ ಹೇಳಿದ್ರೆ, ಅಂಥ ಸಂಸ್ಥೆಗಳನ್ನು ಮುಚ್ಚಿ ಎಂಬತಕ್ಕಂಥ ಒಂದು ಆದೇಶವನ್ನು ಕೊಟ್ಟು ಇತ್ತೀಚಿನ ದಿನಗಳಲ್ಲಿ ಸುಮಾರು 2-3 ಶಾಲೆಗಳು ಈ ಮುಚ್ಚುವ ಹಂತಕ್ಕೆ ಬಂದಿದೆ. ನಮಗೆ ಬಹಳ ಬೇಸರ ಅನ್ನಿಸ್ತದೆ. ಯಾಕಂದರೆ ನಾವು ಒಂದು ಹಿರಿಯ ಮುಖ್ಯ ಶಿಕ್ಷಕನಾಗಿ ನಾನು ಸಂಘ ಸಂಸ್ಥೆಯಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿ ಇನ್ನೊಂದು 2-3 ವರ್ಷಗಳ ಅವಕಾಶ ನನಗೆ ಇದ್ದಿದ್ದರೆ ಇಂಥ ಒಂದು ಆದೇಶಗಳ ಮೇಲೆ ಮತ್ತೆ ಪುನಃ ನಾವು ಹೆಚ್ಚಾದ ಒಂದು ಒತ್ತಡವನ್ನು ಹಾಕಿ ಆ ಆದೇಶವನ್ನು ತೆಗೆಯುವಂಥ ಕೆಲಸವನ್ನು ಸಹ ನಾವು ಮಾಡ್ಬೋದಾಗಿತ್ತು. ಆದರೆ ಮುಂದೆ ಇರುವಂತಹ ಪ್ರೌಢಶಾಲೆಯ ಶಿಕ್ಷಕ ಬಂಧುಗಳು ಇಂತಹ ಒಂದು ಆದೇಶವನ್ನು ಸರ್ಕಾರದ ಮೇಲೆ ಒತ್ತಡ ಹೇರಿ ಅದನ್ನು ಆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಡಿಮೆಗೊಳಿಸುವಂಥ ಒಂದು ಆದೇಶವನ್ನು ಮಾಡಿಕೊಂಡಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಉಳಿಯುವಂಥ ಒಂದು ಕನಸನ್ನು ಕಾಣ್ಬೋದು. ಇಲ್ಲ ಅಂದರೆ ಎಲ್ಲ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಸಹ ಈ ಆದೇಶವನ್ನು ಅನ್ವಯವಾಗಿಟ್ಕೊಂಡು ಮುಚ್ಚುವಂಥ ಒಂದು ವ್ಯವಸ್ಥೆಗೆ ಹೋಗ್ಬೋದು ಸರ್. ಈಗ ಈ ಒಂದು ಓದಿನ ಜೊತೆಗೆ ಮಕ್ಕಳಿಗೆ ಈಗ ಈ ಅನುದಾನಿತ ಇರಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಕ್ರೀಡೆಯ ಬಗ್ಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು? ಸರ್, ಈಗ ನಾವು ಓದಿನ ಜೊತೆಗೆ ಪಠ್ಯೇತರ ಚಟುವಟಿಕೆ ಆಗಿರ್ತಕ್ಕಂಥ ಒಂದು ಕ್ರೀಡೆ ಇದು ಬಹಳ ಮುಖ್ಯ ನಿಜವಾಗಲೂ. ಯಾಕೆಂದರೆ ಮಕ್ಕಳ ಒಂದು ಮಾನಸಿಕ ಪ್ರತಿಭೆ ಅಥವಾ ಮಾನಸಿಕ ಅಭಿವೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ ಅನ್ನುವಂಥದ್ದು ಕ್ರೀಡೆಯ ಮೂಲಕ ಅನುಕೂಲವನ್ನು ಪಡ್ಕೊಳ್ಳುವಂಥದ್ದು ವಿದ್ಯಾರ್ಥಿಗಳ ಒಂದು ಹಕ್ಕು. ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಹೇಳೋದಾದರೆ, ಈಗ ಕ್ರೀಡೆ ಅನ್ನೋದು ಎಲ್ಲ ಶಾಲೆಗಳಲ್ಲೂ ಇದೆ, ಅನುದಾನಿತ ಶಾಲೆಗಳಲ್ಲೂ ಇದೆ, ಸರ್ಕಾರಿ ಶಾಲೆಗಳಲ್ಲೂ ಇದೆ. ಆದರೆ ಕ್ರೀಡೆಯನ್ನು ನಡೆಸ್ಕೊಂಡು ಹೋಗಲಿಕ್ಕೆ, ಆ ಚಟುವಟಿಕೆಯನ್ನು ನಡೆಸ್ಕೊಂಡು ಹೋಗಲಿಕ್ಕೆ ದೈಹಿಕ ಶಿಕ್ಷಣ ಶಿಕ್ಷಕರು ಅಂತ ಶಿಕ್ಷಕರನ್ನು ನಿಯೋಜಿಸ್ತಾರೆ. ಇಲ್ಲಿ ಎಡವಿದೆ ಇಲಾಖೆ. ಏನು ಅಂತ ಹೇಳಿದರೆ, ಈಗ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಬ್ಬ ಶಿಕ್ಷಕ ನಿರ್ವರ್ತಿ ಆದ, ಫಾರ್ ಎಕ್ಸಾಂಪಲ್ ಈಗ ದೈಹಿಕ ಶಿಕ್ಷಣ ಶಿಕ್ಷಕ ನಿರ್ವರ್ತಿ ಆಗ್ತಾರೆ ಅಂದರೆ 10 ವರ್ಷಗಳ ಕಾಲ ನೇಮಕಾತಿ ಇಲ್ಲ. ಇಂಥ ಸಂದರ್ಭದಲ್ಲಿ ಆ ಶಾಲೆ ಕ್ರೀಡೆಯಿಂದ ವಂಚಿತರಾಗ್ತಾರೆ ಆ ಮಕ್ಕಳು. ಇದು ವಾಸ್ತವ. ನಮ್ಮಲ್ಲಿ ನೀವು ಕ್ರೀಡೆ ಅನ್ನೋದಕ್ಕೆ ಕ್ರೀಡೆ ಮಾತ್ರ ಹೇಳ್ತಾ ಇದ್ದೀನಿ, ಅದೇ ರೀತಿ ಎಲ್ಲ ವಿಷಯ ಶಿಕ್ಷಕರ ನಿರ್ವರ್ತಿ ಆದರೂ ಸಹ ನಮ್ಮ ಶಿಕ್ಷಕ ಹುದ್ದೆಯನ್ನು ತುಂಬಲಿಕ್ಕೆ ಸರ್ಕಾರ ತುಂಬ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ. 10 ವರ್ಷಕ್ಕೊಮ್ಮೆ ಅನುಮತಿಯನ್ನು ಕೊಡೋದು, 5 ವರ್ಷಕ್ಕೊಮ್ಮೆ ಅನುಮತಿಯನ್ನು ಕೊಟ್ಟರೆ ಆ 5 ವರ್ಷಗಳಲ್ಲಿರುವಂತಹ ವಿದ್ಯಾರ್ಥಿಗಳು ಎಲ್ಲರೂ ಸಹ ಕ್ರೀಡೆಯಿಂದಾಗಲಿ ಇತರ ಚಟುವಟಿಕೆಯಿಂದಾಗಲಿ ವಂಚಿತರಾಗ್ತಿರುವುದು ನಮ್ಮ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಕಂಡುಬರ್ತಾ ಇದೆ. ಇದು ಸರ್ಕಾರಿ ಶಾಲೆಗಳಲ್ಲಿ ಅಷ್ಟಿಲ್ಲ. ಯಾಕೆಂದರೆ ಸರ್ಕಾರಿ ಶಾಲೆಗಳಲ್ಲಿ ನಿರಂತರವಾಗಿ ಒಂದು ಶಿಕ್ಷಕರು ನಿರ್ವರ್ತಿ ಆದರೂ ಇನ್ನೊಂದು ಶಿಕ್ಷಕರಿಗೆ ವರ್ಗಾವಣೆ ಮೂಲಕ ಅಲ್ಲಿ ತುಂಬತಕ್ಕಂಥ ವ್ಯವಸ್ಥೆ ಇದೆ. ನಮ್ಮಲ್ಲಿ ಆ ರೀತಿ ವರ್ಗಾವಣೆ ಮೂಲಕ ತುಂಬುವಂಥ ಒಂದು ವ್ಯವಸ್ಥೆ ಇಲ್ಲ. ಈ ರೀತಿಯ ವರ್ಗಾವಣೆಯ ಮೂಲಕ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೂ ಸಹ ಕ್ರೀಡೆಯಲ್ಲಿರುವಂತಹ ಅಥವಾ ದೈಹಿಕ ಶಿಕ್ಷಕರನ್ನು ಅಥವಾ ಇತರ ಶಿಕ್ಷಕರನ್ನು ತುಂಬುವಂಥ ಒಂದು ವ್ಯವಸ್ಥೆಯಾದರೆ ಎಲ್ಲ ಚಟುವಟಿಕೆಗಳು ಸಹ
ಸಾಂಗವಾಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲೂ ಸಹ ನಡೀತವೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಸರ್, ಈಗ ನೋಡಿ, ಹಾಸ್ಟೆಲ್ಗಳಿಂದ ಬರೋ ವಿದ್ಯಾರ್ಥಿನಿಯರು ಇದ್ದಾರೆ. ಅದರ ಮಧ್ಯದಲ್ಲಿ ಏನು ಮಾಡ್ತಾರೆ, ಬೋರ್ಡಿಂಗ್ ಶಾಲೆಗಳನ್ನು ಮಾಡ್ತಾ ಇದ್ದಾರೆ. ಈಗ ಈ ಹಾಸ್ಟೆಲಿಂದ ಬರುವಂಥ ವಿದ್ಯಾರ್ಥಿನಿಯರು ಹಾಗೂ ಈ ಬೋರ್ಡಿಂಗಲ್ಲಿ ಇರೋದ್ರಿಂದ ಈ ಒಂದು ವ್ಯವಸ್ಥೆ ಹೇಗೆ ಅನ್ನೋಂಥದ್ದು, ಈ ಒಂದು ವ್ಯವಸ್ಥೆ ಹೆಂಗೆ ಒಂದು ಶಾಲೆಗಳಿಗೆ ಪೂರಕವಾಗಿರ್ತದೆ ಆಗಿದೆಯಾ ಅನ್ನೋಂಥದ್ದು ಇರ್ಬೋದು ಸರ್. ಯಾಕೆಂದರೆ ಬೋರ್ಡಿಂಗ್ ಶಾಲೆಗಳು ಅವರದೇ ಆದಂತಹ ಕೆಲವೊಂದು ನಿಯಮಗಳಿದೆ. ಈಗ ನಾವು ಹೇಳುವಂಥದ್ದಾದರೆ ಮುರಾರ್ಜಿ ಶಾಲೆ ಪೆರುಂಬಾಡಿಯಲ್ಲಿದೆ, ಒಂದು ಉತ್ತಮವಾದಂಥ ಒಂದು ಬೋರ್ಡಿಂಗ್ ಶಾಲೆ. ಆ ಬೋರ್ಡಿಂಗ್ ಶಾಲೆಯಲ್ಲಿ ಅವ್ರದ್ದೇ ನಿಯಮಗಳಿದೆ. ಅಲ್ಲಿಗೆ ಫಿಕ್ಸ್ ಆದಂತಹ, ಅಲ್ಲಿಗೆ ದಾಖಲಾತಿಯಾಗುವಂತಹ ಮಕ್ಕಳೇ ಬೇರೆ. ಬೋರ್ಡಿಂಗ್ ಶಾಲೆ ಅಂದಾಗ, ವಸತಿ ನಿಲಯ ಇರುವಂಥ ಶಾಲೆ ಅಂದಾಗ ಅಲ್ಲಿಗೆ ದಾಖಲಾತಿ ಆಗುವಂತಹ ವಿದ್ಯಾರ್ಥಿನಿಯರೇ ಬೇರೆ. ಬಟ್ ಈ ಬೋರ್ಡಿಂಗಲ್ಲಿ ಇಲ್ಲಿ ಇರುವಂಥ ಹಾಸ್ಟೆಲ್ ಏನಿದೆ, ಹಾಸ್ಟೆಲ್ ಮಕ್ಕಳು ಅಂತೇಳಿದೆ, ಇಲ್ಲಿ 3-4 ರೀತಿಯ ವಿದ್ಯಾರ್ಥಿಗಳು ಇಲ್ಲಿ ದಾಖಲಾಗ್ತಾರೆ. ಒಂದು OBC ಆಗಿರ್ಬೋದು, ಒಂದು SC ಆಗಿರ್ಬೋದು, ಒಂದು ST ಆಗಿರ್ಬೋದು, ಅಥವಾ ಇತರ ವಿದ್ಯಾರ್ಥಿಗಳಿರ್ಬೋದು. ಈ ಎಲ್ಲ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಮ್ಮ ಈ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರಲ್ಲೂ ಸಹ ಕೆಲವು ಕಡೆಗಳಲ್ಲಿ SC ಆ್ಯಂಡ್ ST ಮಕ್ಕಳಿಗೆ ಅನುಕೂಲ ಆಗಲಿ, ಅವರೂ ಸಹ ತಮ್ಮ ಶಿಕ್ಷಣದಲ್ಲಿ ಮುಂದುವರಿಲಿ ಎಂಬ ಉದ್ದೇಶದಿಂದ ಆ ಮಕ್ಕಳಿಗೆ ಪ್ರತ್ಯೇಕವಾದ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ, ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಸ್ ಮಕ್ಕಳಿಗೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಎಲ್ಲೆಲ್ಲೋ ಒಂದು ಕಡೆ ನಾವೀಗ ಕೆಲವು ಮಕ್ಕಳನ್ನು ನನ್ನ ಶಾಲೆಗೆ ನಾನು ತಗೊಂಡ್ರೆ, ಬೊಮ್ಮಾಡು ವಾಲ್ಮೀಕಿ ಆಶ್ರಮ ಶಾಲೆ ಅಂತ ಒಂದು ಆಶ್ರಮ ಶಾಲೆ ಇದೆ. ತುಂಬ ST ಮಕ್ಕಳಿದ್ದಾರೆ. ಆ ಮಕ್ಕಳನ್ನೆಲ್ಲವನ್ನೂ ಸಹ ನಾವು ಹೋಗಿ ಅಪ್ರೋಚ್ ಆದಾಗ, ಬನ್ನಿ ಮಕ್ಕಳೇ, ನೀವು ಪಟ್ಟಣದಲ್ಲಿ ಒಂದು ಹಾಸ್ಟೆಲ್ ಇದೆ, ನೀವು ಬನ್ನಿ ಅಲ್ಲಿ ಸೇರಿ ಅಂದಾಗ ಸಂತೋಷದಿಂದ 12 ಮಕ್ಕಳು ಬಂದು ಹಾಸ್ಟೆಲಿಗೆ ಜಾಯ್ನ್ ಆಗಿದ್ದಾರೆ. ಇವತ್ತು ಆ ಮಕ್ಕಳು ಏನಾಗುತ್ತೆ ಅಂದರೆ, ಅಲ್ಲಿ ಅವರಿಗೆ ರೆಗ್ಯುಲರ್ ಇಲ್ಲ ಶಾಲೆ, ಇಲ್ಲಿ ಹಾಸ್ಟೆಲಿಂದ ಇಷ್ಟು ಹತ್ತಿರ ಶಾಲೆ. ಆ ಮಕ್ಕಳು ಬರ್ತಾ ಇರ್ತಾರೆ, ನಿರಂತರವಾಗಿ ಕಲಿಕೆಯಲ್ಲಿ ತುಂಬ ಮುಂದುವರಿತಾರೆ. ಯಾವ ಮಕ್ಕಳು ಹಾಜರಾತಿಯಲ್ಲಿ ಕಂಪ್ಲೀಟಾಗಿ ಶಾಲೆಗೆ ಬರ್ತಾರೋ ಆ ಮಕ್ಕಳಿಗೆ ಸ್ವಲ್ಪ ಕಲಿಕೆಯಲ್ಲಿ ಮುಂದಿರ್ತಾರೆ ಅನ್ನುವ ಆ ಒಂದು ಹಾಜರಾತಿಯ ಉದ್ದೇಶ ಇಟ್ಕೊಂಡು, ಮಕ್ಕಳ ದಿನನಿತ್ಯದ ಹಾಜರಾತಿಯ ಉದ್ದೇಶ ಇಟ್ಕೊಂಡು ಸರ್ಕಾರವು ಒಂದು ಕಡೆ SC ಆ್ಯಂಡ್ ST ಹಾಸ್ಟೆಲನ್ನು, OBC ಹಾಸ್ಟೆಲನ್ನು ಪ್ರಾರಂಭ ಮಾಡಿದೆ. ಇನ್ನೊಂದು ಕಡೆ ಬೋರ್ಡಿಂಗ್ ಮಕ್ಕಳಿಗೆ ಅನುಕೂಲವಾಗಲಿ ಅಂಥೇಳಿ ಆ ಹಾಸ್ಟೆಲನ್ನು ಮಾಡಿದೆ. ಇದು ಎರಡರಿಂದನೂ ಸಹ ಮಕ್ಕಳಿಗೆ ತುಂಬ ಪ್ರಯೋಜನ ಆಗ್ತದೆ. ಇಲಾಖೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದೆ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲದರ ಈಗ ನೋಡಿ, ಶಿಕ್ಷಣದ ಬಗ್ಗೆ ಎಲ್ಲ ಕೇಳಿದೆ ನಾನು, ನಿಮ್ಮ ಎಲ್ಲ ಒಂದು ಕೇಳ್ಕೊಂಡೆ. ಮಧ್ಯದಲ್ಲಿ ಇನ್ನೊಂದು 2 ಕ್ವಶನ್ಗಳಿದೆ. ಅದರ ಮಧ್ಯದಲ್ಲಿ ಇನ್ನೊಂದು ನಾನು ಒಂದು ಕ್ವಶನ್ನ ಸ್ವಲ್ಪ ಲೇಟಾಗಿ ಕೇಳಿದ್ದೀನಿ ಅನ್ನಿಸುತ್ತೆ ನನಗೆ. ಯಾಕೆಂದರೆ ಸರ್, ತಾವು ಒಬ್ಬ ಗಾಯಕರು ಕೂಡ. ಈಗ ಶಿಕ್ಷಣ ಇಲಾಖೆ ಮುಖಾಂತರ ನಡೆಯುವಂಥ ಹಲವಾರು ಕಾರ್ಯಕ್ರಮಗಳಿರಲಿ, ಮತ್ತು ಶಾಲಾ ಒಂದು ವಿಚಾರಗಳಲ್ಲಿ ಏನೋ ಒಂದು ಕಾರ್ಯಕ್ರಮಗಳಲ್ಲಿ ನಾನೇ ನಿಮ್ಮ ಹಾಡುಗಳನ್ನ ಮತ್ತು ನಾನು ಸುದ್ದಿ ಮಾಡಿದ್ದು ನನಗೆ ಕಣ್ಣ ಮುಂದೆನೇ ಇದೆ. ಹಾಗಾಗಿ ಅದು ಹೇಗೆ ಸರ್, ಆ ಹಾಡುಗಾರಿಕೆ ವಿಚಾರ ತಗೊಂಡ್ರೆ ಹಾಗೆ ಅದನ್ನೊಂದು ಚೂರು ಎಕ್ಸ್ಪ್ಲೈನ್ ಮಾಡಿ, ಯಾವುದಾದ್ರೂ ನಿಮಗೆ ಆದಂಥ ಒಂದು ಹಾಡನ್ನು ನಮಗೆ ಹಾಡಿದ್ರೂ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು. ಆ್ಯಕ್ಚುಲಿ ನಾನು ಮೈಸೂರಿನಲ್ಲಿ ಲೀಲಾವತಿ ಸುಗಮ ಸಂಗೀತ ಗಾಯಕರ ಒಂದು ಶಿಷ್ಯ ನಾನು. ಆ್ಯಕ್ಚುಲಿ ಸುಮಾರು 1-1.5 ವರ್ಷಗಳ ಕಾಲ ಅಲ್ಲಿ ನಾನು ಸುಗಮ ಸಂಗೀತವನ್ನು ಅಭ್ಯಾಸ ಮಾಡಿಕೊಂಡೆ. ಅದರ ಹಿಂದೆ ನಾನು ತುಂಬ ಹಾಡೋದು ಹಾಬಿ ಅನ್ನೋದು ಸಾಮಾನ್ಯವಾಗಿ ಇರ್ತವಲ್ಲ ಅಭ್ಯಾಸಗಳು, ಹಾಡುಗಾರಿಕೆ ಅನ್ನೋದು ನನ್ನ ಒಂದು ಹಾಬಿ ಆಗಿತ್ತು. ಯಾವಾಗ ಸುಗಮ ಸಂಗೀತ ಜ್ಞಾನ ಬಂತು, ಸ್ವಲ್ಪ ಸಂಗೀತ ಜ್ಞಾನ ಬಂದ ನಂತರ ನಾನು ಸ್ವಲ್ಪ ಇದನ್ನು ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ. ಆವಾಗ ನಾವು ನಮ್ಮಲ್ಲಿ ಜನನಿ ಕಲಾ ಸಂಸ್ಥೆ ಅಂತ ಒಂದು ಕಲಾ ಸಂಸ್ಥೆಯನ್ನು ನಾವು ಸ್ಥಾಪನೆ ಮಾಡಿ, ಅದನ್ನು ಇಲ್ಲಿ ಪಾಪ ದಿವಂಗತ ಮುಳ್ಳೇರ ಜಿಮ್ಮಿ ಅಂತ ಇದ್ದರು, ಅವರು ಆವತ್ತಿನ ಆ ಒಂದು ಸಂಸ್ಥೆಯನ್ನು ಉದ್ಘಾಟನೆ ಮಾಡಿ ಅಂದಿನಿಂದ ನಾವು ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದ್ವಿ. ವಿವಿಧ ಕಡೆಗಳಲ್ಲಿ ದಸರಾ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಆಗಿರ್ಬೋದು, ಗಣರಾಜ್ಯೋತ್ಸವ ಕಾರ್ಯಕ್ರಮ ಆಗಿರ್ಬೋದು, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳಾಗಿರ್ಬೋದು, ಇತ್ಯಾದಿ ಕಡೆಗಳಲ್ಲಿ ನಾವು ಬಹಳ ಉತ್ತಮವಾಗಿ ನಮ್ಮ ಒಂದು ತಂಡವನ್ನು ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದ್ವಿ. ಅದರಂತೆ ನನ್ನ ವೃತ್ತಿ ಜೀವನದಲ್ಲಿ ನನಗೆ ನಾಡ ಹಬ್ಬಗಳು, ರಾಷ್ಟ್ರೀಯ ಹಬ್ಬಗಳು ಆದಂತಹ ಸ್ವಾತಂತ್ರ್ಯ ದಿನಾಚರಣೆ, ಕನ್ನಡ ರಾಜ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ, ಈ 3 ನನಗೆ ಸುಮಾರಾಗಿ ಫಿಕ್ಸ್ ಆಗಿತ್ತು.
ಯಾಕೆ ಅಂತ ಹೇಳಿದರೆ ನಾನು ಮಕ್ಕಳನ್ನು ಅಷ್ಟು ತಯಾರಿ ಮಾಡ್ತಾಯಿದ್ದೆ. ನನ್ನ ಸ್ವಇಚ್ಛೆಯಿಂದ ಯಾವಾಗ ಸ್ವಾತಂತ್ರ್ಯ ದಿನಾಚರಣೆ ಬಂತು ಅಂದರೆ ಒಂದು ಪ್ರೇಯರ್ ಸಾಂಗ್ ಆಗಿರ್ಬೋದು, ಅದಕ್ಕೆ ನಾನು ಮಕ್ಕಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ಜೊತೆಗೆ ನೇಗಿಲ ಯೋಗಿ ಹಾಡಿರ್ಬೋದು, ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾಡಗೀತೆ ಇರ್ಬೋದು, ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಯಾವುದೇ ಸಾಂಗ್ಸನ್ನು ಕೊಟ್ಟರೂ ಸಹ ನಾನು ಆ ಸಾಂಗ್ಗಳನ್ನು ರೆಡಿ ಮಾಡಿ ಒಂದು ಸಾರ್ವಜನಿಕರಿಗೆ ಅದನ್ನು ಪ್ರದರ್ಶನ ಮಾಡುವಂಥ ಒಂದು ಸಾಮರ್ಥ್ಯ ನನ್ನಲ್ಲೂ ಮತ್ತು ಮಕ್ಕಳಲ್ಲೂ ಬೆಳೆಸಿದ್ದೆ ನಾನು. ಸರ್, ಈ ನೇಗಿಲ ಯೋಗಿ ಹಾಡು ನಾನು ಎಲ್ಲ ಕಾರ್ಯಕ್ರಮಗಳಲ್ಲಿ ಅದನ್ನು ನಾನು ನೋಡಿದ್ದೀನಿ. ಯಾಕೆಂದರೆ ಆ ಕಾರ್ಯಕ್ರಮಗಳಿಗೆ ನೇಗಿಲ ಯೋಗಿ ಹಾಡು ಯಾವತ್ತಿಗೂ ಅದೊಂಥರ ಎವರ್ಗ್ರೀನ್ ಸಾಂಗ್ ಸರ್ ಅದು. ಯಾಕೆಂದರೆ ನಮ್ಮ ಭಾರತ ದೇಶಕ್ಕಿರಲಿ, ನಮ್ಮ ಎಲ್ಲ ಇದಕ್ಕೂ ಅಂಥ ಒಂದು ಪ್ರೇರಣೆ ಕೊಟ್ಟಂಥ ಹಾಡು ಅದು. ಅದನ್ನು ಒಂಚೂರು ನೀವು ಒಂದು 4 ಲೈನ್ ಹಾಡ್ಬೋದಾ ಅಂತ ಕೇಳ್ಕೊಳ್ತೇನೆ. ಓಕೆ. ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಹೋ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವು ಪರ ಸಾಧನವು. ಕಷ್ಟದೊಳನ್ನವ ದುಡಿವನೆ ತ್ಯಾಗಿ, ಸೃಷ್ಟಿಯ ನಿಯಮದೊಳವನೇ ಭೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಹಾಗೆ ತಮ್ಮ ಒಂದು ಈ ಒಂದು ಇದರಲ್ಲೇ 2021-22ರಲ್ಲಿ ಒಂದು ಸ್ವಚ್ಛತಾ ಅಭಿಯಾನ ಪುರಸ್ಕಾರ ಅಂತ ನಿಮ್ಮ ಒಂದು ಶಾಲೆಗೆ ಒಂದು ಪುರಸ್ಕಾರನೂ ಬರುತ್ತೆ. ಅದು ಹೇಗೆ ಅದಕ್ಕೊಂದು ತಯಾರಿ ಹೇಗೆ ಮಾಡ್ಕೊಂಡ್ರಿ, ಮತ್ತು ಇಷ್ಟು ಶಾಲೆಗಳಿದ್ದರೂ ಹೇಗೆ ಅದೊಂದು ಪಡ್ಕೊಳ್ಳಲ್ಲಿ ಒಂದು ಪ್ರಶಸ್ತಿ ಪತ್ರ ಪಡ್ಕೊಂಡು ಹೇಗೆ ಅದೊಂದು ಯಶಸ್ವಿ ಆಯಿತು ಅನ್ನೋಂಥದ್ದು? ಹೌದು ಸರ್, ಸುಮಾರು 2021-22ನೇ ಇಸವಿಯಲ್ಲಿ ನಮಗೆ ಒಂದು ಸುತ್ತೋಲೆ ಬಂತು, ಸ್ವಚ್ಛತಾ ವಿದ್ಯಾಲಯ ಪುರಸ್ಕಾರ ಅಂತ. ಯಾವ್ಯಾವ ಶಾಲೆಗಳು ಈ ಒಂದು ಪುರಸ್ಕಾರಕ್ಕೆ ಲಭ್ಯವಾಗ್ತವೆ, ಅಲ್ಲಿಗೆ ಯಾವ್ಯಾವ ಮಾನದಂಡಗಳಿದೆ ಅದಕ್ಕೆ ಎಂಬುದಾಗಿ ನಾವು ನೋಡಿದಾಗ, ಸುತ್ತೋಲೆಯಲ್ಲಿ ಶಾಲೆಯ ಒಂದು ಶುಚಿತ್ವ ಮೊದಲಿಗೆ ಇದ್ದಿದ್ದೇ, ಅದು ಶಾಲೆಯ ಒಂದು ಶುಚಿತ್ವ. ಎರಡನೆಯದು, ಶಾಲೆಯಲ್ಲಿ ಎಲ್ಲ ಭೌತಿಕ ವ್ಯವಸ್ಥೆಗಳಿದೆಯಾ. ನಮ್ಮ ಶಾಲೆಯಲ್ಲಿ ಎಲ್ಲ ಭೌತಿಕ ವ್ಯವಸ್ಥೆಗಳು ಇತ್ತು. ಜೊತೆಗೆ ಶಾಲೆಯ ವಿದ್ಯಾರ್ಥಿಗಳ ಒಂದು ಶಿಸ್ತು ಹೇಗಿದೆ, ಯೂನಿಫಾರ್ಮ್ಸ್ ಇದೆಯಾ, ಅಥವಾ ಶಾಲೆಯಲ್ಲಿರುವಂತಹ ಶೌಚಾಲಯದ ವ್ಯವಸ್ಥೆ ಹೇಗಿದೆ, ಶಾಲೆಯಾಗಿರುವಂತಹ ಅಡುಗೆ ಕೋಣೆ ವ್ಯವಸ್ಥೆ ಹೇಗಿದೆ, ಒಂದು ಶಾಲೆಗೆ ಪ್ರಯೋಗಾಲಯ ಇದೆಯಾ ಅಥವಾ ಗಣಕಯಂತ್ರಗಳಿದೆಯಾ, ಕ್ಲಾಸ್ ರೂಮ್ಸ್ ಹೇಗಿದೆ, ಅಚ್ಚುಕಟ್ಟಾಗಿದೆಯಾ ಇತ್ಯಾದಿ ಎಲ್ಲ ಮಾನದಂಡಗಳನ್ನು ಅವರು ಪರಿಶೀಲನೆ ಮಾಡಿದ್ದಾರೆ. ನಾವೇನು ಮಾಡಿದ್ದೀವಿ ಅಂದರೆ ಎಲ್ಲವನ್ನೂ ಸಹ ಅಷ್ಟೇ ಸ್ವಚ್ಛತೆಯಿಂದ, ಆ ಸಮಯದಲ್ಲಿ ಒಂದು ಸ್ವಲ್ಪ ಮಳೆ ಇದ್ದಿದ್ದರಿಂದ ನನ್ನ ಶಾಲೆಯ ಸುತ್ತು ಗ್ರಾಸನ್ನು ನಾನು ಕಟ್ ಮಾಡಿರೋದ್ರಿಂದ ಅದು ಭಾಳ ಗ್ರೀನರಿಯಾಗಿ ಬಂದಿತ್ತು. ಜೊತೆಗೆ ನಾವು ಆ ಸಮಯದಲ್ಲಿ ಶಾಲಾ ತರಕಾರಿ ತೋಟವನ್ನು ಮಾಡಿದ್ವಿ. ಅಲ್ಲಿ ಸುಮಾರಾಗಿ ಮೂಲಂಗಿ ಅಥವಾ ಬೀನ್ಸು ಮತ್ತು ಕೆಲವೊಂದು ತರಕಾರಿಗಳನ್ನೆಲ್ಲವನ್ನು ಬೆಳೆದಿದ್ವಿ. ಎಲ್ಲವೂ ಗ್ರೀನರಿಯಾಗಿ ಇಟ್ ಲುಕ್ಸ್ ವೆರಿ ನೈಸ್ ಟು ಸಿ ದ ಸರೌಂಡಿಂಗ್ ಆಫ್ ದ ಸ್ಕೂಲ್. ಆದ್ದರಿಂದ ಏನಾಯಿತು, ಆ ಫೋಟೋಗ್ರಫೀಸ್ನೆಲ್ಲವನ್ನು ನಾವು ಕಳಿಸ್ಕೊಟ್ವಿ. ನಾವು ಅವರ ಏನೆಲ್ಲ ಸುತ್ತೋಲೆಯಲ್ಲಿತ್ತು ಎಲ್ಲವನ್ನೂ ನಾವು ಕಳಿಸ್ಕೊಟ್ವಿ. ಕೊನೆಗೆ ಇದನ್ನೆಲ್ಲವನ್ನು ಪರಿಗಣಿಸಿ ಅದೃಷ್ಟವಶಾತ್ ಅನುದಾನಿತ ಶಾಲೆಗಳಲ್ಲಿರುವಂಥ, ಅಂದರೆ ವಿರಾಜಪೇಟೆ ತಾಲೂಕಿನಲ್ಲಿರುವಂತಹ ಅನುದಾನಿತ ಶಾಲೆಗಳಲ್ಲಿ ಜಯಪ್ರಕಾಶ್ ನಾರಾಯಣ ಶಾಲೆ ಒಂದೇ ಅನುದಾನಿತ ಶಾಲೆಯಲ್ಲಿ ಒಂದೇ ಒಂದು ಶಾಲೆ, ಜಯಪ್ರಕಾಶ್ ನಾರಾಯಣ ಶಾಲೆಗೆ ಈ ಒಂದು ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಸಿಕ್ಕಿದೆ. ಯಾವ ಗ್ರೇಡ್ ಮೇಲೆ ಸಿಕ್ಕಿದೆ ಅಂತ ಹೇಳಿದರೆ, ದಟ್ ಈಸ್ 5 ಸ್ಟಾರ್ ರೇಟಿಂಗಲ್ಲಿ 91% ಅಂಕಗಳನ್ನು ಕೊಟ್ಟು ನಮಗೆ ಸ್ವಚ್ಛ ವಿದ್ಯಾಲಯ ಪುರಸ್ಕಾರದ ಪ್ರಶಸ್ತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಸತೀಶ್ ಅವರು ಅಂದು ನಮಗೆ ನೀಡಿದರು. ನಮ್ಮ ಆಡಳಿತ ಮಂಡಳಿಗೆ ಮತ್ತು ನನ್ನ ಶಿಕ್ಷಕ ವೃಂದದವರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ತುಂಬಾ ಈ ಒಂದು ಪುರಸ್ಕಾರ ಸಿಕ್ಕಿದ್ದು ಖುಷಿಯನ್ನು ತಂದುಕೊಟ್ಟಿದೆ. ಸರ್, ಹಾಗೆ ಫೆಬ್ರವರಿ 29ಕ್ಕೆ ತಮಗೆ ಇದೆಲ್ಲ ಇಷ್ಟೊಂದು ಜೀವನ ಸವಿಸಿ ಬಂದು 29ಕ್ಕೆ ತಮ್ಮ ಒಂದು ನಿವೃತ್ತಿಯ ಒಂದು ದಿನವೇ ಬಂತು. ಹೌದು.
ಈ ನಿವೃತ್ತಿನ ನೀವು ಹೇಗೆ ಸ್ವೀಕರಿಸಿದ್ರಿ, ಮತ್ತು ಈಗ ನಿವೃತ್ತಿಯ ನಂತರ ಅಂದರೆ ಒಂದು ನಿರಂತರವಾಗಿ ಸೇವೆ ಮಾಡಿಕೊಂಡಿದ್ದು ಅಲ್ಲಿಂದ ಒಂದು ನಿವೃತ್ತಿ ತಗೊಂಡು ಒಂದು ಬೇರೆ ಒಂದು ಜೀವನದ ಇದಕ್ಕೆ ಹೋಗ್ಬೇಕಾದ್ರೆ ಒಂದು ಮಕ್ಕಳ ಜೊತೆ ಒಡನಾಟ ಇರ್ಬೋದು, ಈ ಶಾಲೆಯ ಜೊತೆ ಒಂದು ಒಡನಾಟ, ಇದನ್ನೆಲ್ಲ ತೊಗೊಂಡ್ರೆ ಇನ್ನೊಂದು ಸರಿ ನೀವೆಲ್ಲನೂ ಒಂದು ಸಲ ಚೇಂಜ್ ಮಾಡ್ಕೋಬೇಕಾಗ್ತದೆ, ಮೈಂಡ್ ಸೆಟ್ಟೇ ಚೇಂಜ್ ಮಾಡಬೇಕಾಗ್ತದೆ. ಈಗ ಇದನ್ನು ಹೇಗೆ ತೊಗೊಂಡ್ರಿ, ಇದು ಹೇಗೆ ಅಂತ ನಿಮ್ಮನ್ನ ಸ್ವೀಕರಣೆ ಹೇಗೆ ಮಾಡ್ತೀರಾ ಅಂತ ಹೇಳ್ಕೊಂಡು? ನನ್ನ ಈ ಒಂದು ಶಾಲೆಯ ಸೇವಾವಧಿ 30 ವರ್ಷಗಳ ನಂತರ ಈ ಫೆಬ್ರವರಿ 29, 2024 ನಾನು ವಯೋನಿವೃತ್ತನಾದೆ. ವಯೋನಿವೃತ್ತಿ ಆಗುವಂಥ ಸಂದರ್ಭದಲ್ಲಿ ಈಗಲೂ ನಾನು ನಿರ್ವರ್ತಿ ಆಗಿಲ್ಲ ಅನ್ನುವಂಥ ಒಂದು ಭಾವನೆ ನನ್ನ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಬಟ್ ಆ ಒಂದು ಘಟ್ಟ ಬಂದ ನಂತರ ಅದು ನಾನಾದರೂ ಅಷ್ಟೇ, ಯಾವುದೇ ಸರ್ಕಾರಿ ಹುದ್ದೆಯಲ್ಲಿರುವವರು ನಿರ್ವರ್ತರಾಗಲೇಬೇಕು. ಅದನ್ನು ಭಾಳ ನಾನು ಒಂದು ಕಡೆ ಬೇಸರದಿಂದನೂ ಸ್ವೀಕರಿಸ್ಕೊಂಡೆ, ಒಂದು ಕಡೆ ಸಂತೋಷದಿಂದನೂ ಸ್ವೀಕರಿಸ್ಕೊಂಡೆ. ಯಾಕಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಪ್ರೀತಿಸ್ತಾ ಇದ್ದಂಥ ಈ ಒಂದು ಶಾಲೆ, ಅದಕ್ಕೂ ಹೆಚ್ಚಾಗಿ ನನ್ನ ಈ ಶಾಲೆಯಲ್ಲಿ ಕಲಿತಾ ಇರ್ತಕ್ಕಂಥ ಮಕ್ಕಳು, ಸರ್ ನೀವು ಹೋಗ್ತಾ ಇದ್ದೀರಾ ಅಂತ ಸುಮಾರು 1 ತಿಂಗಳಿಂದಲೇ ನನ್ನ ಬೆನ್ನಿಂದ ಬಿದ್ದಿದ್ದರು. ಅದರ ಜೊತೆಗೆ ನನ್ನ ಶಿಕ್ಷಕ ವೃಂದದವರು ಸಹ ತುಂಬ ಏನೋ ಒಂದು, ಸರ್ ನೀವು ಇಷ್ಟೆಲ್ಲ ಓಡಾಡ್ಕೊಂಡು ಎಲ್ಲವನ್ನು ನೀವು ಒಬ್ಬರೇ ಮಾಡ್ತಾಯಿದ್ರಿ, ಅದರ ಕಷ್ಟ ನಮಗಿರಲಿಲ್ಲ, ಇವಾಗ ಮತ್ತೆ ನಾವು ಕೆಲವೊಂದು ಸಾರಿ ಕಷ್ಟಗಳನ್ನು ಅನುಭವಿಸ್ಬೇಕಾಗ್ಬೋದು ಎಂಬತಕ್ಕಂಥ ಕೆಲವೊಂದು ಮಾತುಗಳನ್ನು ನನ್ನೊಂದಿಗೆ ಹಂಚ್ಕೊಂಡಿದ್ರು. ನಾನು ಯಾವುದೇ ಕಾರಣಕ್ಕೂ ಮುಖ್ಯ ಶಿಕ್ಷಕನಾಗಿ ಇದ್ದೇ ವಿನಃ, ಬಟ್ ನಾನು ಊಟ ಮಾಡ್ತಿದ್ದಿದ್ದು ಸಹ ನನ್ನ ಸಹ ಶಿಕ್ಷಕರೊಂದಿಗೆ ಕೂತು ಊಟ ಮಾಡ್ತಾಯಿದ್ದೆ. ನನ್ನ ಚೇಂಬರಲ್ಲಿ ಇದ್ದ ಕೆಲಸಗಳ ಕಾರ್ಯಗಳಲ್ಲಿ ಅಲ್ಲಿ ಇರ್ತಾಯಿದ್ದೆ. ಊಟ ಅಥವಾ ಒಂದು ಕಾಫಿ ಇರ್ಬೋದು, ಒಂದು ತಿಂಡಿ ಇರ್ಬೋದು, ಏನೇ ಮಾಡಿದ್ರೂ ಸಹ ನನ್ನ ಸಹ ಶಿಕ್ಷಕರೊಂದಿಗೆ ಕೂತ್ಕೊಂಡೇ ನಾನು ಮಾಡ್ತಾಯಿದ್ದಿದ್ದು. ಮಕ್ಕಳೊಂದಿಗೂ ಸಹ ಪ್ರೀತಿಯಿಂದ ನಾನು ಮಕ್ಕಳನ್ನು ಕಾಣ್ತಾ ಇದ್ದೆ. ನನಗೂ ಸಹ ಮಕ್ಕಳಂದ್ರೆ ತುಂಬ ಇಷ್ಟ, ನನ್ನನ್ನೂ ಸಹ ಮಕ್ಕಳಿಗೆ ತುಂಬ ಇಷ್ಟ. ಇಂಥ ಸಂದರ್ಭದಲ್ಲಿ ನಿರ್ವರ್ತಿ ಆಗುವುದು ಅಂದಾಗ ಒಂದು ಸ್ವಲ್ಪ ಮನಸ್ಸಿಗೆ ಕಷ್ಟ ಆಗ್ತದೆ. ಆದರೆ ಆಡಳಿತ ಮಂಡಳಿಯವರು ಸಹ ತುಂಬ ಏನೋ ಒಂದು ಮೈನಸ್ ಆಗಿದೆ ನಮಗೆ. ಯಾಕಂದರೆ ಯಾವುದೇ ರೀತಿಯ ಶಾಲೆಯ ಕೆಲಸ ಕಾರ್ಯಗಳಿರ್ಬೋದು, ಇಲಾಖೆಯ ಕೆಲಸ ಕಾರ್ಯಗಳಿರ್ಬೋದು, ಹೊರಗಿನ ಕೆಲಸ ಕಾರ್ಯಗಳಿರ್ಬೋದು, ಯಾವುದನ್ನು ನಾನು ಆಡಳಿತ ಮಂಡಳಿಯ ಹತ್ತಿರ ತಗೊಂಡು ಹೋಗಲೇ ಇಲ್ಲ. ವಿಷಯವನ್ನು ತಿಳಿಸ್ತಿದ್ದೆ, ನೀವು ಮಾಡ್ತೀರಾ ಮಾಡಿ ಅಂತ ಹೇಳ್ತಾಯಿದ್ರು. ನನ್ನ ಕೆಲಸವನ್ನು ನಾನು ಮಾಡಿಕೊಂಡು ತುಂಬ ಪ್ರಾಮಾಣಿಕವಾಗಿ ಬಂದಿದ್ದೀನಿ. ಆಡಳಿತ ಮಂಡಳಿಯವರು ಸಹ ನನಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನಿರ್ವರ್ತಿಯ ನಂತರ ಏನು ಮಾಡಬೇಕು ಅನ್ನೋದು ಸಹ ಈಗ ಮನಸ್ಸಲ್ಲಿ ಒಂಥರ ಗೊಂದಲ ಸೃಷ್ಟಿಯಾಗಿದೆ. ಯಾಕಂದರೆ ಒಂದು ಕಡೆ ರಾಜಕೀಯವಾಗಿ ಪ್ರವೇಶ, ನನ್ನ ತಂದೆಯವರು ರಾಜಕೀಯದಲ್ಲಿ ಇದ್ದಿದ್ದರಿಂದ ನಾನು ರಾಜಕೀಯವಾಗಿ ಪ್ರವೇಶ ಮಾಡೋದಾ ಅನ್ನುವಂಥ ಒಂದು ಪ್ರಶ್ನೆ ನನ್ನ ತಲೆಯಲ್ಲಿ ಕೂತ್ಕೊಂಡಿದೆ. ಆದರೆ ಪರಿಸ್ಥಿತಿ ನನ್ನನ್ನು ರಾಜಕೀಯದ ಕಡೆ ಹೋಗೋದು ಬೇಡ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಹಂತದಲ್ಲಿ ನನ್ನ ಅಭ್ಯಾಸದಲ್ಲಿ ತುಂಬ ನನ್ನ ಹೃದಯಾಂತರಾಳದಿಂದ ನಾನು ಹೇಳ್ತಾ ಇದ್ದೀನಿ, ನನ್ನ ಎದೆಯಲ್ಲಿ ಹುದುಗಿರತಕ್ಕಂತಹ ಗಾಯನ ಏನಿದೆ, ಆ ಗಾಯನವೇ ನನ್ನ ಮುಂದಿನ ಒಂದು ಗುರಿ ಎಂಬುದಾಗಿ ನಾನು ಯೋಚನೆ ಮಾಡಿಕೊಂಡು ಇದೇ ಒಂದು ಗೋಣಿಕೊಪ್ಪ ಆಗಲಿ, ವಿರಾಜಪೇಟೆಯಲ್ಲಾಗಲಿ ಒಂದು ಕಲಾರಂಗ ಅಥವಾ ನಾಟ್ಯಶಾಲೆ ಅಥವಾ ಸಂಗೀತ ಅಕಾಡೆಮಿಯನ್ನು ಓಪನ್ ಮಾಡಬೇಕು ಎಂಬುದಾಗಿ ನನ್ನ ಮನಸ್ಸಲ್ಲಿದೆ. ಈ ಒಂದು ಸಂಗೀತ ಅಕಾಡೆಮಿಯನ್ನು ಓಪನ್ ಮಾಡೋದರಿಂದ ಮತ್ತೆ ನಾನು ಸಾಕಷ್ಟು ಮಕ್ಕಳಿಗೆ ನನ್ನಲ್ಲಿರುವಂತಹ ಒಂದು ಸಂಗೀತ ಜ್ಞಾನವನ್ನು ಕೊಡುವುದರಲ್ಲಿ ನಾನು ಸಫಲನಾಗ್ಬೋದು ಎಂಬತಕ್ಕಂಥ ಒಂದು ಮನೋಭಾವನೆ ನನ್ನಲ್ಲಿದೆ. ಆದ್ದರಿಂದ ಆದಷ್ಟು ಈಗ ಹೇಗಿರಬೇಕು ಅಂದರೆ, ನಾವು ನಿವೃತ್ತರಾದ ಮೇಲೆ ಮನಸ್ಸಿಗೆ ಶಾಂತಿ ಇರಬೇಕು, ತುಂಬ ಒತ್ತಡಗಳಿರಬಾರ್ದು. ಆರೋಗ್ಯದ ದೃಷ್ಟಿಯಿಂದ ನನ್ನ ಯೋಚನೆ ಏನು ಅಂತ ಹೇಳಿದರೆ, ಈ ಸಂಗೀತವನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೇನೆ ಎಂಬತಕ್ಕಂಥದ್ದು ನನ್ನ ಒಂದು ಮನಸ್ಸಿನ ಭಾವನೆಯಲ್ಲಿ ಇದೆ. ಆಲ್ಮೋಸ್ಟ್ ಆಲ್ ನಾನು ಅದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಸರ್, ಮೊದಲನೇದಾಗಿ ಧನ್ಯವಾದ ಹೇಳಬೇಕು. ಹಾಗೆ ನಿಮ್ಮ ಒಂದು ನಿವೃತ್ತಿಯ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಆಯುರಾರೋಗ್ಯ ಕೊಟ್ಟು ಒಂದು ಒಳ್ಳೆಯ ಏನೋ ಒಂದು ಮಕ್ಕಳಿಗೆ ಇನ್ನೂ ಒಂದು ಹಾಡುಗಾರಿಕೆ ಮೂಲಕ ಒಂದು ವಿದ್ಯಾರ್ಜನೆಯನ್ನು ಕೊಡಬೇಕು ಅಂತ ನೀವು ಯೋಚನೆ ಮಾಡಿದ್ದೀರಾ. ಅದಕ್ಕೂ ನಿಮಗೆ ತಾಯಿ ಕಾವೇರಮ್ಮ ಒಳ್ಳೆಯದೊಂದು ಆಶೀರ್ವಾದ ನೀಡಲಿ ಅಂತ ಹೇಳ್ತಾ,
ಈಗ ನಿಮ್ಮ ಒಂದು ಈ ಒಂದು ಇವತ್ತು ನಾನು ಸ್ಕೂಲಿಗೆ ಬಂದಿದ್ದೀನಿ. ಸ್ಕೂಲಲ್ಲಿ ಬಂದು ನಾನು ಇವತ್ತು ನಿಮ್ಮನ್ನ ಒಂದು ಸಂದರ್ಶನ ಮಾಡೋಕ್ಕೆ ನಿಮ್ಮನ್ನ ಒಂದು ಕೋರಿಕೊಂಡಾಗ ತಾವು ಒಂದು ಸಮಯನ ಬಿಡುವು ಮಾಡಿಕೊಂಡು ಒಂದು ನಮ್ಮ ಜೊತೆ ಒಂದು ಅರ್ಧ ಗಂಟೆ ಒಂದು ನಮ್ಮ ಒಂದು ಸಂದರ್ಶನಕ್ಕೆ ಬಂದಿದ್ದೀರಿ. ತುಂಬ ಧನ್ಯವಾದಗಳು ಸರ್. ನಿಮಗೆ ಒಳ್ಳೆಯದಾಗಲಿ. ನಿಮ್ಮ ಮುಂದಿನ ಒಂದು ಜೀವನದ ಒಂದು ದಾರಿ ಇನ್ನೂ ಒಂದು ಒಳ್ಳೆಯದಾಗಲಿ. ಹಾಗೆ ನ್ಯೂಸ್3 ಬಗ್ಗೆ ಚಾನಲ್, ನ್ಯೂಸ್3 ಒಂದು ಡಿಜಿಟಲ್ ಮೀಡಿಯಾ, ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಆಗಿ ಒಂದು ವಿರಾಜಪೇಟೆಯಲ್ಲಿ ಒಂದು ಸಣ್ಣ ಮಟ್ಟಿಗೆ ಒಂದು ಸಣ್ಣ ಪ್ರಯತ್ನಗಳು ಮಾಡ್ತಾ ಇದೆ. ಒಂದು ಸುದ್ದಿ ಆಗಲಿ, ಬೇರೆ ಬೇರೆ ಕೆಲವೊಂದು ವಿಚಾರಗಳಿಂದಾಗಲಿ ನೀವು ಸುದ್ದಿಗಳನ್ನ ನೋಡಿ ನಿಮಗೆ ಹೇಗೆ ಅನಿಸ್ತದೆ ಅಂತ ಹೇಳ್ಕೊಂಡು. ನ್ಯೂಸ್3 ಸುದ್ದಿಗಳನ್ನು ನಾನು ನಿರಂತರವಾಗಿ ನನ್ನ ಮೊಬೈಲ್ನಲ್ಲಿ ನೋಡ್ತಾ ಇದ್ದೀನಿ. ನ್ಯೂಸ್3ಯಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳು ಇತ್ತೀಚೆಗೆ ಪ್ರಸಾರ ಆಗ್ತಾನೇ ಉಂಟು. ಅದರಂತೆ ಈ ಒಂದು ನ್ಯೂಸ್3ಯನ್ನು ನೋಡಿದಾಗ ನನಗೆ ಮನಸ್ಸಿಗೆ ಅನಿಸಿದ್ದು, ಯಾಕೆ ಈಗ ಹಲವಾರು ಚಾನಲ್ಗಳಿದೆ, ಇಲ್ಲ ಅಂತಲ್ಲ, ಯಾಕೆ ನಾನು ನ್ಯೂಸ್3ಯನ್ನೇ ಚೂಸ್ ಮಾಡಿದೆ ಅನ್ನೋದು ಸಹ ನಾನು ಸ್ವಲ್ಪ ಹೇಳಬೇಕಾಗತ್ತೆ. ನ್ಯೂಸ್3ಅವರು ನನಗೆ ಸುಮಾರಾಗಿ ಅವರ ಮಾತುಗಳು ಏನಿದೆ ಅದು ನಮ್ಮ ಮನಮುಟ್ಟುವಂತೆ ಮಾತಾಡ್ತಾರೆ ಅವರು. ಅದರಿಂದ ನಮಗೆ ಒಂಥರ ನ್ಯೂಸ್3ಗೆ ನಾವು ಮೊದಲನೇದಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದರಂತೆ ಎಲ್ಲವೂ ಅಷ್ಟೇ, ಒಂದು ಮಾತಾಡುವಾಗ ಯಾವುದೇ ವ್ಯಕ್ತಿಯಾದರೂ ಅಷ್ಟೇ ಪ್ರೀತಿಯಿಂದ ನಗುಮುಖದಿಂದ ಮಾತನಾಡಿದರೆ ಅಲ್ಲಿ ಅವನ ಯಾರ ಜೊತೆ ಅವನು ಮಾತಾಡ್ತಾನೆ ಅವನು ಸಹ ಇನ್ನೊಂದು 10 ನಿಮಿಷ ಅವ್ರ ಜೊತೆ ಮಾತಾಡುವ ಅನ್ನುವಂಥ ಮನೋಭಾವನೆ ಬರ್ತದೆ. ಅದೇ ರೀತಿ ಈ ನ್ಯೂಸ್3ಅವರು ಸಹ ಅಷ್ಟೇ, ಅವರ ಮಾತುಗಳು ತುಂಬ ಚೆಂದ. ಅದು ನಮಗೆ ತುಂಬ ಖುಷಿ ಅನ್ನಿಸ್ತು ಮೊಟ್ಟ ಮೊದಲಿಗೆ. ಅದಕ್ಕೋಸ್ಕರ ನನ್ನ ಶಾಲೆಯಲ್ಲಿ ಒಂದು ಸಂದರ್ಶನಕ್ಕಾಗಿ ಅವರನ್ನು ನಾನು ಕರೆದ ತಕ್ಷಣ ಅವರು ಒಪ್ಕೊಂಡು ಬಂದು ಈ ಒಂದು ನನ್ನ ನಿರ್ವರ್ತಿ ಜೀವನದ ಎಲ್ಲ ಅಂಗಗಳನ್ನು ಸಹ ಅವರು ಪರಿಶೀಲಿಸಿಕೊಂಡು ಅದರ ಒಂದು ನ್ಯೂಸನ್ನು ಇವತ್ತು ತಗೊಂಡಿದ್ದಾರೆ. ಅವರಿಗೆ ಮೊಟ್ಟ ಮೊದಲಿಗೆ ನಾನು ನನ್ನ ಶಾಲೆಯ ಆಡಳಿತ ಮಂಡಳಿಯ ಪರವಾಗಿ, ನನ್ನ ಪರವಾಗಿ ಹಾಗೂ ನನ್ನ ಎಲ್ಲ ಶಿಕ್ಷಕರ ಪರವಾಗಿ, ವಿದ್ಯಾರ್ಥಿನಿಯರ ಪರವಾಗಿ, ಪೋಷಕರ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಮೊದಲಿಗೆ ಅರ್ಪಿಸ್ತೇನೆ. ಅದರಂತೆ ಈ ನ್ಯೂಸನ್ನು ನೋಡಿದಾಗ ನಮಗೆ ಬರೀ ಈ ಸಾಮಾಜಿಕ ಸೇವೆಗಳು ಏನಿದೆ ಅದು ನಮಗೆ ಯೋಚನೆ ಬರುತ್ತೆ. ಸಮಾಜ ಸೇವೆಯನ್ನು ನಿಜವಾಗಲೂ ಸಹ ನ್ಯೂಸ್ ಚಾನೆಲ್ ಅವರು ಮಾಡಿದರೆ ಭಾಳಷ್ಟು ಬೇಗನೆ ಪ್ರಸಾರ ಆಗುತ್ತೆ, ಭಾಳಷ್ಟು ಬೇಗನೆ ಜನರ ಕಿವಿಗೆ ಮುಟ್ಟುತ್ತೆ. ಇಂಥವುಗಳನ್ನೆಲ್ಲವನ್ನು ಸಹ ನ್ಯೂಸ್3 ಮಾಡ್ಕೊಂಬಂದಿದ್ದಾರೆ. ರಾಜಕೀಯವಾಗೂ ಮಾಡ್ತಾ ಇದ್ದಾರೆ, ಸಾಮಾಜಿಕವಾಗೂ ಮಾಡ್ತಾ ಇದ್ದಾರೆ. ಹಬ್ಬ ಹರಿದಿನಗಳನ್ನು ಸಹ ಹೋಗಿ ನ್ಯೂಸ್3ಯಲ್ಲಿ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಎಲ್ಲೆಲ್ಲಿ ಮೂಲೆ ಮೂಲೆಯಲ್ಲಿ ಈ ಬಡವರ ಒಂದು ಪ್ರಾಬ್ಲಮ್ಗಳು, ಸಮಸ್ಯೆಗಳಿದೆ, ಅದು ಸೂರಿನ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ಭೌತಿಕ ಸೌಲಭ್ಯದ ಸಮಸ್ಯೆಗಳಿರ್ಬೋದು, ಎಲ್ಲ ಸಮಸ್ಯೆಗಳಿಗೂ ಸಹ ಹೋಗಿ ಅವುಗಳ ಸಮಸ್ಯೆಯನ್ನು ಬಗೆಹರಿಸುವಂತಹ ಒಂದು ನಿಟ್ಟಿನಲ್ಲಿ ನ್ಯೂಸ್3 ಕೆಲಸ ಮಾಡ್ತಿದೆ ಅಂದರೆ ತಪ್ಪಾಗಲಾರದು. ಮತ್ತೊಮ್ಮೆ ಅವರಿಗೆ ನಾನು ನನ್ನ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸನಾಗಿದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಮುಂದಿನ ಒಂದು ನಡೆ, ಮುಂದಿನ ಒಂದು ಜೀವನ ಒಂದು ಉಜ್ವಲವಾಗಿರಲಿ ಅಂತ ಹೇಳ್ಕೊಂಡು ನ್ಯೂಸ್3 ಮುಖಾಂತರ ನಾವು ಕೇಳ್ಕೊಳ್ತೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಸರ್. ಲಾಲ್ ಕುಮಾರ್ ಸರ್ ಈಗ ಈ ಜಯಪ್ರಕಾಶ್ ನಾರಾಯಣ ಪ್ರೌಢಶಾಲೆ ಒಂದು ನಿವೃತ್ತಿಯಾಗಿದ್ದಾರೆ ಶಾಲೆಯಿಂದ. ಹಾಗಾಗಿ ಹೊಸದಾಗಿ ನೀವು ಮುಖ್ಯ ಶಿಕ್ಷಕರಾಗಿ ಬಂದಿದ್ದೀರಾ. ಹೇಗೆ ಸರ್ ಮುಂದೆ ನಡೆಸ್ಕೊಂಡು ಹೋಗುವಂಥದ್ದಲ್ಲಿ ನಿಮ್ಮದೇ ಆದ ಹೇಗೆ ಒಂದು ಕಲ್ಪನೆ ಇದೆ ಅನ್ನೋಂಥದ್ದು? ಸರ್, ನನ್ನ ಹೆಸರು ರಾಜೇಗೌಡ ಅಂತ ಸರ್. ದಿನಾಂಕ 1/3/2024 ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯವರ ನಿರ್ದೇಶನದಂತೆ ನಾನು ಮುಖ್ಯ ಶಿಕ್ಷಕರಾಗಿ ತನ್ನ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಸರ್. ಈಗಾಗಲೇ ನಮ್ಮ ಲಾಲ್ ಕುಮಾರ್ ಸರ್ ಅವರು ಹೇಗೆ ಇದುವರೆಗೂ ಸದಾ ಒಳ್ಳೆಯ ರೀತಿಯಲ್ಲಿ ಸಂಸ್ಥೆಯನ್ನು ನಿರ್ವಹಿಸ್ಕೊಂಡು ಬರಲಿಕ್ಕೆ ಏನು ಪ್ರಯತ್ನ ಪಟ್ಟರು, ಇನ್ನು ಮುಂದಿನ ದಿನಗಳಲ್ಲಿಯೂ ಸಹ ನಾನು ಈ ಶಾಲೆಗೆ ಒಳ್ಳೆಯ ಫಲಿತಾಂಶವನ್ನು ಕೊಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಪಡ್ತೇನೆ. ಎಲ್ಲ ಸಹ ಶಿಕ್ಷಕರ ಬೆಂಬಲದೊಂದಿಗೆ ಉತ್ತಮವಾದ ಫಲಿತಾಂಶವನ್ನು ಕೊಡುವುದರೊಂದಿಗೆ ಈ ಸಂಸ್ಥೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸೋದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀನಿ ಸರ್. ಜೊತೆಗೆ ಇಲ್ಲಿ ಹಾಜರಾತಿ ದಾಖಲಾತಿಯನ್ನು ಮಾಡುವ ನಿಟ್ಟಿನಲ್ಲಿ ಇಲ್ಲಿ ಹಾಜರಾತಿದೆ ನಮಗೆ ಸಮಸ್ಯೆ ಇದೆ. ಆದರೂ ಸದಾ ನಮ್ಮೆಲ್ಲ ಶಿಕ್ಷಕರ ಪ್ರಯತ್ನದಿಂದ ಇನ್ನು ಮುಂದಿನ ದಿನಗಳಲ್ಲಿ ಅಕ್ಕಪಕ್ಕದ ಶಾಲೆಯವರ ಮತ್ತು ಎಲ್ಲ ಅಧ್ಯಾಪಕರ ಒಂದು ಶಾಲೆಗೆ ಅಧ್ಯಾಪಕರನ್ನು ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಅಕ್ಕಪಕ್ಕದ ಶಾಲೆಗಳಿಗೆ ಭೇಟಿ ಕೊಟ್ಟು 8ನೇ ತರಗತಿಗೆ ಅತಿ ಹೆಚ್ಚು ದಾಖಲಾತಿಯನ್ನು ಮಾಡಿ
ದಾಖಲಾತಿ ಮತ್ತು ಹಾಜರಾತಿಯನ್ನು ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಸಂಸ್ಥೆ ಭಾಳಷ್ಟು ವರ್ಷಗಳ ಕಾಲ ನಮ್ಮ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಹೇಗೆ ನಡೆಸ್ಕೊಂಡ್ಬಂದಿರೋ ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಸ್ಥೆಯನ್ನು ಬೆಳೆಸ್ಕೊಳ್ಳಲಿಕ್ಕೆ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡುವ ಮುಖಾಂತರ ಈ ಸಂಸ್ಥೆಯನ್ನು ಬೆಳೆಸೋಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಕನ್ನಡ ಭಾಷಾ ಶಿಕ್ಷಕ ಸೋಮಶೇಖರ್ JK. ಈ ಒಂದು JPN ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕನಾಗಿ 2016ರಿಂದ ನಾನು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಹಿರಿಯರಾಗಿರುವಂತಹ ಡಾಕ್ಟರ್ MC ಕಾರ್ಯಪ್ಪ ಸರ್ ನಮಗೆಲ್ಲ ಒಂದು ನೀತಿ ಬೋಧನೆಯನ್ನು ಯಾವಾಗಲೂ ಕೂಡ ನಮಗೆ ಹೇಳ್ತಾ ಇರ್ತಾರೆ. ಏನಂದರೆ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು. ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸದ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ ಎಂದು ನಮಗೆ ಯಾವಾಗಲೂ ಕೂಡ ಒಂದು ಕಿವಿ ಮಾತನ್ನು ಹೇಳ್ತಾ ಇರ್ತಾರೆ ನಮ್ಮ ಸಾಹೇಬರು. ನಮಗೆಲ್ಲ ಹಿರಿಯರಾಗಿರ್ತಕ್ಕಂಥವ್ರು, ಅವರಿಂದ ನೋಡಿ ಕಲಿತಕ್ಕಂಥದ್ದು, ಕೇಳಿ ತಿಳಿಯತಕ್ಕಂಥದ್ದು, ಅವರ ಒಂದು ಶಿಸ್ತು ಸಂಯಮ ನಮಗೆ ಒಂದು ದಾರಿದೀಪ ಆಗಿದೆ ಅಂತ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅಮ್ಮ, ಇವತ್ತು ಇಲ್ಲಿ ಜಯಪ್ರಕಾಶ್ ನಾರಾಯಣ ಪ್ರೌಢಶಾಲೆಗೆ ಬಂದಿದ್ದೀನಿ. ಹೇಗೆ ನಿಮ್ಮ ಈ ಅಡುಗೆ ಮನೆಗೆ ಬಂದಿದ್ದೀನಿ ನಾನು. ಹೇಗಿದೆ ನಿಮ್ಮ ಇಲ್ಲಿನ ತಯಾರಿ ಆಗಿದೆ? ಎಷ್ಟು ಮಕ್ಕಳಿಗೆ ನೀವು ಇಲ್ಲೊಂದು ಅನ್ನ ಮಾಡುವಂಥದ್ದು ಮತ್ತು ಅವರಿಗೆ ಬಿಸಿ ಊಟ ಕೊಡುವಂಥ ಯಾವ ರೀತಿಯ ನಿಮ್ಮ ತಯಾರಿ ಇದೆ ನಿತ್ಯ ನಾವು ಮಾಡ್ತೀವಿ ಸರ್. ನಿಮ್ಮ ಹೆಸರು ಹೇಳಿ. ನಾನು 12 ವರ್ಷದಿಂದ ಇಲ್ಲಿ ಸ್ಕೂಲಲ್ಲಿ ಬಿಸಿ ಊಟ ಅಡುಗೆ ಮಾಡ್ತಾ ಇದ್ದೀನಿ. ಒಂದು 80 ಮಕ್ಕಳಿಗೆ ಪ್ರತಿನಿತ್ಯ ಅಡುಗೆ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಹಾಲು ಮತ್ತು ಹಾಲು ಒಂದು ಹಾರ್ಲಿಕ್ಸ್ ಅದೆಲ್ಲ ಹಾಕಿ ಹಾಲು ಮೇಲೆ ಮಾಡಿ ಕೊಡ್ತೀವಿ. ಮತ್ತು ಮಧ್ಯಾಹ್ನಕ್ಕೆ ಅನ್ನ ಸಾರು, ವಾರದಲ್ಲಿ 2 ದಿನ ಮೊಟ್ಟೆ ಇರುತ್ತೆ ಮಕ್ಕಳಿಗೆ, ಬೇಯಿಸಿ ಕೊಡ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿ ನಮಗೆ ಎಲ್ಲ ನಮ್ಮ HM ಎಲ್ಲ ಒಳ್ಳೆ ಐಟಮ್ ತರಕಾರಿ ಅದು ಇದೆಲ್ಲ ತಂದುಕೊಟ್ಟು ಎಲ್ಲ ಇದು ಮಾಡ್ತಾ ಇದ್ದಾರೆ ಸರ್. ಪ್ರತಿಯೊಂದು ಕರೆಕ್ಟಾಗಿ ಎಲ್ಲ ಮಾಡ್ತಾ ಇದ್ದೀವಿ, ರುಚಿಯಾಗಿ ಮಾಡ್ತಾ ಇದ್ದೀವಿ. ಎಲ್ಲ ಸ್ಕೂಲ್ಗಳಿರ್ಬೋದು, ಪಕ್ಕದ ಆಫೀಸರ್ಸ್ ಎಲ್ಲ ಇರ್ಬೋದು, ಎಲ್ಲ ಇಲ್ಲಿಗೆ ಬರ್ತಾರೆ ಊಟಕ್ಕೆ ಸುಮಾರಾಗಿ. ಮತ್ತು ತುಂಬ ಸ್ಕೂಲ್ಗಳಲ್ಲೆಲ್ಲ ಹೇಳ್ತಾರೆ ನಿಮ್ಮ ಸ್ಕೂಲ್ ಅಡುಗೆ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ತಾರೆ. ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಆಯ್ತು. ನೀವು ಎಷ್ಟು 12 ವರ್ಷ ಆಯ್ತಾ? 12 ವರ್ಷ ಆಯ್ತು ಸರ್. ಮಕ್ಕಳೆಲ್ಲ ಹೇಗೆ ನಿಮ್ಮ ಅಡುಗೆಗೆ ತುಂಬಾ ಖುಷಿ ಪಡ್ತಾರೆ ಸರ್? ತುಂಬಾ ಇಷ್ಟ ಪಡ್ತಾರೆ. ಪಲಾವ್ ಎಲ್ಲ ಮಾಡ್ತೀವಿ ಸಾಟರ್ಡೆ, ಅದನ್ನ ತುಂಬಾ ಇಷ್ಟ ಪಡ್ತಾರೆ. ಅವ್ರ ಮನೇಲಿ ಅವ್ರ ಅಮ್ಮ ಅಂದ್ರು ಮಾಡಿದ ತರನೇ ಇರ್ತದೆ ಅಂತ. ಇರುತ್ತೆ ಸರ್. ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಮಂಗಳಗೌರಿ. ಎಷ್ಟು ವರ್ಷ ಆಯ್ತು ಇಲ್ಲಿ ನೀವು? 6 ವರ್ಷ ಆಯ್ತು. ಪರವಾಗಿಲ್ಲ, ಮುಖ್ಯೋಪಾಧ್ಯಾಯರು ಎಲ್ಲ ನಿಮಗೆ ಚೆನ್ನಾಗಿ ನಿಮ್ಮ ಜೊತೆ ಎಲ್ಲ ಸಪೋರ್ಟ್ ಮಾಡ್ತಾರಾ? ಅಕ್ಷರ ದಾಸೋಹದಿಂದ ತರಿಸೋ ಅಡಿಗೆ ಐಟಮ್ಗಿಂತಲೂ ಅವರು ಜಾಸ್ತಿ ತಂದ್ಕೊಟ್ಟು ನಾವ್ ಏನೇ ಐಟಮ್ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ, ಎಲ್ಲಾನು ತಂದ್ಕೊಡ್ತಾರೆ. ನಾವು ಯಾವ್ದು ಹೇಳ್ತೀವಿ ಅದನ್ನ ತಂದ್ಕೊಟ್ಟು ನಮ್ಗೆಲ್ಲ ಸಪೋರ್ಟ್ ಮಾಡ್ತಾರೆ ಸರ್. ಎಲ್ಲ ಟೀಚರ್ಸ್ ಇರ್ಬೋದು, HM ಎಲ್ಲ ಸಪೋರ್ಟ್ ಮಾಡ್ತಾರೆ ಸರ್. ಸರಿ ಅಮ್ಮ, ಥ್ಯಾಂಕ್ ಯು. ನಾನು ಲಾಲ್ಕುಮಾರ್ ಅಂತ. ಸುಮಾರಾಗಿ 1994 ಜೂನ್ನಲ್ಲಿ ಬಂದು ಇಲ್ಲಿ ಸೇವೆಗೆ ಸೇರಿದೆ. ಸುಮಾರಾಗಿ ನಮಗೆ ಈಗ ನಾನು ಹೆಡ್ ಮಾಸ್ಟರ್ ಆಗಿ 8 ವರ್ಷಗಳಾಯಿತು. ಆ 8 ವರ್ಷಗಳಿಂದ ನಾವು ನೋಡಿದ ಹಾಗೆ ಇಲ್ಲಿ ಅಕ್ಷರ ದಾಸೋಹ ಶುರುವಾದಂದ್ರಿಂದ ನಮಗೆ ಪಾತ್ರೆಗಳು ಏನೂ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ನ ಅಧ್ಯಕ್ಷರಾದಂತಹ ಅಂದಿನ ಡಾಕ್ಟರ್ MM ಸಂಗಪ್ಪನವರು, ದಿವಂಗತ ಡಾಕ್ಟರ್ MM ಸಂಗಪ್ಪನವರು ನಮಗೆ ಪಾತ್ರೆಗಳನ್ನೆಲ್ಲವನ್ನೂ ಆಡಳಿತ ಮಂಡಳಿಯಿಂದ ಒದಗಿಸಿಕೊಟ್ರು. ಆ ಬಿಸಿ ಊಟದ ಒಂದು ಏನು ಯೋಜನೆ ಇದೆ, ಆ ಯೋಜನೆಗೆ ತಕ್ಕಂತೆ ನಾವು ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯವಾಗದ ರೀತಿಯಲ್ಲಿ ಎಲ್ಲ ರೀತಿಯ ಸೌಲಭ್ಯವನ್ನು ಸಹ ನಾವು ಕೊಡ್ತಾ ಇದ್ದೀವಿ. ಅದು ಈ ತಾನೇ ಹೇಳಿದಂತೆ ಅಡುಗೆಯವರು ಹಾಲಿರ್ಬೋದು, ಮೊಟ್ಟೆ ಇರ್ಬೋದು, ಅಥವಾ ಶನಿವಾರ ದಿನ ಒಂದು ಸ್ಪೆಷಲ್ ಆದಂತಹ ತರಕಾರಿ ಪಲಾವ್ ಇರ್ಬೋದು. ಈ ರೀತಿಯಲ್ಲಿ ವಿವಿಧ ರೀತಿಯ ಅಡುಗೆಯನ್ನು ತಯಾರಿಸಿ ಬಹಳ ರುಚಿಯಾಗಿ ಅವರು ಮಕ್ಕಳಿಗೆ ಮತ್ತು ನಮ್ಮ ಶಿಕ್ಷಕರುಗಳು ಎಲ್ಲರಿಗೂ ಸಹ ಕೊಡ್ತಾ ಇದ್ದಾರೆ. ಜೊತೆಗೆ ಕೆಲವರು ನಮ್ಮ ಶಾಲೆಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿದ ಸಂದರ್ಭದಲ್ಲಿ ಅಕ್ಷರ ದಾಸೋಹದ ಅಡುಗೆಯ ರುಚಿಯನ್ನು ನೋಡ್ತಾರೆ.
ತುಂಬ ಎಲ್ಲ ಶಾಲೆಗಳಿಗೂ ಕಂಪೇರ್ ಮಾಡಿದರೆ ನಮ್ಮ ಸುತ್ತಮುತ್ತಲಿನ ಶಾಲೆಗಳಿಗೆ ಜಯಪ್ರಕಾಶ್ ನಾರಾಯಣ್ ಶಾಲೆಯಲ್ಲಿ ಮಾಡ್ತಕ್ಕಂಥ ಅಡುಗೆ ತುಂಬ ರುಚಿಕರವಾಗಿದೆ ಎಂಬುದಾಗಿ ಒಂದು ಅಡುಗೆಯವರನ್ನು ಪ್ರಶಂಸಿಸಿ ಹೋಗ್ತಾರೆ ಅಧಿಕಾರಿಗಳು. ಇದು ನನಗೆ ಬಹಳ ಸಂತೋಷ ಆಗಿದೆ. ನಾನು ಯಾವುದೇ ರೀತಿಯಲ್ಲೂ ಸಹ ಮಕ್ಕಳಿಗೆ ಅನ್ಯಾಯವಾಗದ ರೀತಿಯಲ್ಲಿ, ಅನ್ಯಾಯ ಆಗದಂಥ ರೀತಿಯಲ್ಲಿ ಆ ಅಕ್ಷರ ದಾಸೋಹದಲ್ಲಿ ಕೊಡುವಂತಹ ಒಂದು ಆರ್ಥಿಕ ಸೌಲಭ್ಯ ಏನಿದೆ ಅಥವಾ ಹಣಕಾಸಿನ ಪರಿಸ್ಥಿತಿಯಲ್ಲಿ ಏನಿದೆ, ಯಾವುದೇ ರೀತಿಯ ತೊಡಕು ಆದರೂ ಸಹ ನನ್ನ ಕೈಯಿಂದ ಅದನ್ನು ಹಾಕ್ಕೊಂಡು ಮಕ್ಕಳಿಗೆ ಉತ್ತಮವಾದ ಗುಣಮಟ್ಟದ ಆಹಾರ ಸಿಗಬೇಕು ಎಂಬುದು ಉದ್ದೇಶದಿಂದ ನಾನು ಈ ಬಿಸಿ ಊಟದ ಕಾರ್ಯಕ್ರಮದಲ್ಲಿ ಬಹಳ ಉತ್ತಮವಾದ ಸೇವೆಯನ್ನು ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದೇನೆ ಸರ್. ಶತಮಾನದ ಮಹಾನ್ ಕ್ರಾಂತಿ ಪುರುಷ, ಜಾತಿ ಮತ್ತು ಸಮಾಜದಲ್ಲಿರುವಂತಹ ಕಂದಾಚಾರಗಳ ಬಗ್ಗೆ ನಿರಂತರವಾಗಿ ಒಂದು ಹೋರಾಟ ಮಾಡಿ ಸಮಾಜದಲ್ಲಿ ಪ್ರಜಾಗಳಿಗೆಯನ್ನು ತಂದಿರುವಂತಹ ಒಂದು ಮಹಾನ್ ಪುರುಷ. ಇಡೀ ಪ್ರಜನ್ನ ನಿರೂಪಿಸಿರುವಂತಹ ಮಹಾನ್ ಪುರುಷ ಅಂತಂದರೆ ಯಾರು? ಜಗಜ್ಯೋತಿ ಬಸವೇಶ್ವರ. ಒಂದು ಅರಸನ ಒಂದು ಮಂತ್ರಿಯಾಗಿದ್ದರೂ ಕೂಡ ಆತ ಒಂದು ಸಮಾಜದಲ್ಲಿ ಒಂದು ಪ್ರಾಮಾಣಿಕವಾಗಿರುವಂತಹ ಒಂದು ಕೆಲಸಗಳನ್ನು ಮಾಡಿರುವಂತಹ ಮಹಾನ್ ಪುರುಷ. ನೋಡಿ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖಿಯಂತಿರಬೇಕು, ನುಡಿದರೆ ಲಿಂಗವು ಮೆಚ್ಚಿ ಔತವು ಎನ್ನಬೇಕು. ನುಡಿದರೆ ನಾವು